ಶ್ರೀ ಗುರುಭ್ಯೋ ನಮಃ. ಹರಿವಂಶದ ಭವಿಷ್ಯ ಪರ್ವದ 68ನೇ ಅಧ್ಯಾಯದಲ್ಲಿ ಕಶ್ಯಪ ಋಷಿಯು ಪರಮ ಪುರುಷನಾದಂತಹ ಪರಮಾತ್ಮನ ಸ್ತೋತ್ರವನ್ನು ಮಾಡಿದ್ದರ ವರ್ಣನೆ ಇದೆ. ದೇವತೆಗಳಿಗೂ ಮತ್ತು ದಾನವರಿಗೂ ಯುದ್ಧ ನಡೆದಾಗ ಆ ಯುದ್ಧದಲ್ಲಿ ಅಗ್ನಿಯು ತನ್ನ ಪರಾಕ್ರಮವನ್ನು ತೋರಿಸಿ ಎಲ್ಲರನ್ನು ಹಿಮ್ಮೆಟ್ಟಿಸಿದೆ. ಆದರೆ ಅಗ್ನಿಯ ಮಾಯೆಯನ್ನ ರಾಕ್ಷಸರು ನಿರ್ಮೂಲನೆ ಮಾಡಿದಾಗ ಬ್ರಹ್ಮನ ಬಳಿಗೆ ಕಶ್ಯಪ, ಅದಿತಿ ಮತ್ತು ಎಲ್ಲ ದೇವತೆಗಳು ಶರಣಾಗತರಾಗಿ ಹೋದರು. ಬ್ರಹ್ಮ ಅವರನ್ನ ಕ್ಷೀರ ಸಮುದ್ರದ ಉತ್ತರ ತೀರಕ್ಕೆ ಹೋಗಿ ಅಲ್ಲಿ ಪರಮಾತ್ಮನ ಸ್ತೋತ್ರ ಮಾಡಿ ಅಂತ ಕೊಟ್ಟು ಕಳಿಸಿದ. 68ನೇ ಅಧ್ಯಾಯದಲ್ಲಿ ವೇದವ್ಯಾಸರಿಂದ ರಚಿತವಾದಂತಹ ಅಷ್ಟಾದಶ ಪುರಾಣಗಳಲ್ಲಿ ಅಪರೂಪವಾಗಿ ಕಾಣುವಂತಹ ಗದ್ಯ ಸಾಹಿತ್ಯ ಇದೆ. ಬಹುತೇಕ ಎಲ್ಲ ಕಡೆ ಪದ್ಯ ಸಾಹಿತ್ಯ. ಈ ಪರಮಾತ್ಮನ ಸ್ತೋತ್ರ ಏನಿದೆ ಇದು ಒಂದು ಕಡೆ ಗದ್ಯ ಸಾಹಿತ್ಯ. ಮಹಾಭಾರತದಲ್ಲೂ ಕೆಲವು ಅಧ್ಯಾಯಗಳಲ್ಲಿ ಗದ್ಯ ಸಾಹಿತ್ಯ ಕಂಡು ಬರೋದಿದೆ. ಅಂಥದ್ದೊಂದು ಗದ್ಯ ಸಾಹಿತ್ಯ ಇದು. ನಮೋಸ್ತು ದೇವದೇವೇಶ ಏಕಶೃಂಗ ವರಾಹ ವೃಷಾರ್ಚಿತ ವೃಷಸಿಂಧೋ ವೃಷಾಕಪೆ ಸುರವೃಷಭ ಸುರನಿರ್ಮಿತ ಅನಿರ್ಮಿತ ಭದ್ರಕತುರ ವಿಶ್ವಕ್ಸೇನ ಧ್ರುವ ಧರ್ಮರಾಜ ಧರ್ಮ ವೈಕುಂಠ ತ್ರೇತಾವರ್ತ ರೀತಿಯಾಗಿ ಆ ಗದ್ಯ ಮುಂದುವರಿಯಲಿದೆ. ದೇವದೇವೇಶ್ವರನೇ, ನಿನಗೆ ನಾವು ನಮಸ್ಕಾರ ಮಾಡ್ತೀವಿ. ನೀನು ಏಕಶೃಂಗನಾಗಿದ್ದಿ, ವರಾಹ ಸ್ವರೂಪಿಯಾಗಿದ್ದಿ, ಮತ್ಸ್ಯಮೂರ್ತನಾಗಿದ್ದಿ, ದೇವತೆಗಳಲ್ಲಿ ನಾಯಕನಾಗಿದ್ದಿ, ಮಹಾಗಣಪತಿ ಸ್ವರೂಪಿಯಾಗಿದ್ದಿ, ಮಹಾಸೇನಾನಿ ಸ್ವರೂಪಿಯಾಗಿದ್ದಿ, ಸಮಸ್ತ ಲೋಕಗಳಲ್ಲಿ ಕೂಡ ಪ್ರತಿಷ್ಠಿತನಾಗಿದ್ದಿ. ನೀನು ವಿಶ್ವದೇವ ಸ್ವರೂಪನಾಗಿದ್ದಿ, ಶತಧಾರನಾಗಿದ್ದಿ, ಬ್ರಹ್ಮ ಸಖನಾಗಿದ್ದಿ, ಬ್ರಹ್ಮಮಯನಾಗಿದ್ದಿ. ತ್ವಮೇವ ಬ್ರಹ್ಮಸಖ ಬ್ರಹ್ಮಮಯ ಬ್ರಹ್ಮಾದಿಸ್ತ್ವಮೇವ ಶತಧಾರ ಸಹಸ್ರಧಾರ ಭುವರ್ಧ ಸ್ವರ್ಧ ಭೂರ್ಭುವ ಸ್ವರ್ಧ ತ್ವಮೇವ ಭೂತಂ ಭುವನಂ ತ್ವಂ ಸ್ವತಃ ತ್ವಮೇವ ಬ್ರಹ್ಮಸಖ ಬ್ರಹ್ಮಮಯ ಬ್ರಹ್ಮಾದಿಸ್ತ್ವಮೇವ. ನೀನು ದ್ವಿಲೋಕವಾಗಿದ್ದಿ, ಜಲವು ನೀನೇ ಆಗಿದ್ದಿ, ವಾಣಿಯು ನೀನೇ ಆಗಿದ್ದಿ. ನೀನು ಸರ್ವಲೋಕ ಪಿತಾಮಹರಾದಂತಹ ಚತುರ್ಮುಖ ಬ್ರಹ್ಮನಿಗೂ ಕೂಡ ವೃದ್ಧನಾಗಿದ್ದಿ, ಅಪ್ರಥಮವಾದಂತಹ ಪರಾಕ್ರಮವುಳ್ಳವನಾಗಿದ್ದಿ ಅಂತ ಈ ರೀತಿಯಾಗಿ ಕಶ್ಯಪ ಪರಮಾತ್ಮನನ್ನು ಸ್ತೋತ್ರ ಮಾಡಿದ ಅನ್ನುವಲ್ಲಿಗೆ 68ನೇ ಅಧ್ಯಾಯ ಮುಕ್ತಾಯವಾಗಿದೆ. 69ನೇ ಅಧ್ಯಾಯದಲ್ಲಿ ಭಗವಂತನ ವರದಾನ ವರ್ಣನೆ ಇದೆ. ವೈಶಂಪಾಯನರು ಕಥೆಯನ್ನು ಮುಂದುವರಿಸಿದರು. ಕಶ್ಯಪನ ಸ್ತೋತ್ರವನ್ನು ಕೇಳಿದಂತಹ ನಾರಾಯಣನು ಸುಪ್ರಸನ್ನನಾಗಿ ಆ ದೇವತೆಗಳಿಗೆ ಈ ರೀತಿಯಾಗಿ ಹೇಳಿದ. ಆಕಾಶದಲ್ಲಿ ಆ ಕ್ಷೀರ ಸಮುದ್ರದಲ್ಲಿ ದೇವತೆಗಳು ಆತನ ನೋಡ್ಬೇಕು ಅಂತ ಹೋಗಿದ್ರು ಕೂಡ ಅವನ ದರ್ಶನ ಅವರೆಲ್ಲರಿಗೂ ಆಗಿರಲಿಲ್ಲ. ಅವನ ವಾಣಿ ಮಾತ್ರ ಕೇಳಿ ಬರ್ತಿತ್ತು. ಒಂದು ಕಡೆ ತಾತ್ಪರ್ಯ ನಿರ್ಣಯದಲ್ಲಿ ಬರುವಂತೆ ಕ್ಷೀರ ಸಮುದ್ರಕ್ಕೆ ಅವನನ್ನು ನೋಡಬೇಕು ಅಂತ ದೇವತೆಗಳು ಒಂದು ವೇಳೆ ಹೋದ್ರೂ ಕೂಡ ಎಲ್ಲರಿಗೂ ಅವನು ಕಾಣಿಸೋದಿಲ್ಲ. ಚತುರ್ಮುಖ ಬ್ರಹ್ಮಾದಿಗಳಿಗೆ, ಚತುರ್ಮುಖ ಬ್ರಹ್ಮ ವಾಯು ಇತ್ಯಾದಿಗಳಿಗೆ ಸುಲಭವಾಗಿ ಬೇಕಾದಾಗ ಗೋಚರಾಗುವಂಥವನು, ಬೇಕಾದಾಗ ದರ್ಶನ ಕೊಡುವಂಥವನು. ಚತುರ್ಮುಖ ಬ್ರಹ್ಮಾದಿಗಳು ದೇವತೆಗಳನ್ನು ಕರ್ಕೊಂಡು ಕ್ಷೀರ ಸಮುದ್ರಕ್ಕೆ ಹೋದ್ರೂ ಅಲ್ಲಿ ಅವರನ್ನು ನಿಲ್ಲಿಸಿ ಚತುರ್ಮುಖ ತಾನು ಒಬ್ಬನೇ ಮುಂದೆ ಹೋಗ್ಬೇಕಾಗ್ತದೆ. ದೇವತೆಗಳು ಅಂತ ಅಪರೋಕ್ಷ ಜ್ಞಾನಿಗಳಾದವರಾದರೂ, ಅಷ್ಟು ಮೇಲ್ಮಟ್ಟದ ತಾರತಮ್ಯದಲ್ಲಿ ಇರುವವರಾದ್ರೂ ಬೇಕಾದಾಗ ಅವರಿಗೆ ಎಲ್ಲ ಸಂದರ್ಭದಲ್ಲಿಯೂ ದರ್ಶನ ಸಿಗೋದಿಲ್ಲ. 1000 ವರ್ಷಗಟ್ಟಲೆ ಅವರೇ ಅಲ್ಲಿ ತಪಸ್ಸು ಮಾಡಬೇಕಾಗಿತ್ತು ಅಂತ ವರ್ಣನೆ ಇದೆ. ಇಲ್ಲಿ ಕೂಡ ಅವ್ರಿಗೆ ಪರಮಾತ್ಮ ಕಾಣಲಿಲ್ಲ, ಪರಮಾತ್ಮ ಎಲ್ಲ ಸಮಯದಲ್ಲೂ ಕಾಣೋದಿಲ್ಲ ಅಂತ ಅದನ್ನು ಸೂಚನೆ ಮಾಡಿದಂತ ಆಯ್ತು. ಅವನ ದರ್ಶನ ಆಗ್ತಿರ್ಲಿಲ್ಲ, ವಾಣಿ ಮಾತ್ರ ಕೇಳಿ ಬರ್ತಿತ್ತು. ನಿಮಗೆ ನಾನು ವರವನ್ನು ಕೊಡುವುದಕ್ಕಾಗಿ ಆಗಮಿಸಿದ್ದೇನೆ, ನಾನು ಪ್ರಸನ್ನನಾಗಿದ್ದೇನೆ ಅಂತ ಹೇಳಿದ. ಭಗವಂತನ ವಾಣಿಯನ್ನು ಕೇಳಿ ಕಶ್ಯಪ ಈ ಮುಂದಿನ ಮಾತನ್ನು ಹೇಳಿದ. ಭಗವಂತನೇ, ನೀನು ಸುಪ್ರೀತನಾಗಿರೋದಾದರೆ ನಮ್ಮ ಸಂಕಲ್ಪ ಎಲ್ಲವೂ ಫಲಿಸಿದೆ, ನಮಗೆ ನೀನೇ ಪರಮಗತಿಯಾಗಿದ್ದೆ. ಅದಿತಿ ದೇವಿಯು ಕೂಡ ಈ ಮುಂದಿನಂತೆ ಭಗವಂತನ ಪ್ರಾರ್ಥಿಸಿದ್ಲು. ನನ್ನ ಪುತ್ರನಾಗಿ ನೀನು ಅವತಾರ ಮಾಡಬೇಕು ಅಂತ ಕೇಳ್ಕೋತೀನಿ ಅಂತ ಹೇಳಿದ್ಲು. ದೇವತೆಗೂ ಕೂಡ ಭಗವಂತನ ಪ್ರಾರ್ಥನೆ ಮಾಡಿದರು. ಕಶ್ಯಪನ ಪುತ್ರನಾಗಿ ಜನಿಸಿ
ನಮ್ಮೆಲ್ಲರನ್ನು ನೀನು ಕಾಪಾಡಬೇಕು ಅಂತ ಅವ್ರು ಕೇಳಿದ್ರು. ಭಗವಂತ ಮತ್ತೊಮ್ಮೆ ಹೀಗೆ ಹೇಳಿದ, ಕಶ್ಯಪ ಪ್ರಮುಖರಾದ ದೇವತೆಗಳೇ, ಹಾಗೇ ಆಗಲಿ, ನಿಮ್ಮ ಅಭೀಷ್ಟಗಳು ಈಡೇರಲಿ. ನೀವು ಎಲ್ಲರೂ ಕೂಡ ನಿಮ್ಮ ನಿಮ್ಮ ಲೋಕಗಳಿಗೆ ಹಿಂತಿರುಗಿ. ಅವರೆಲ್ಲರೂ ಕೂಡ ನಾರಾಯಣನಿಗೆ ನಮಸ್ಕಾರ ಮಾಡಿ ಕಶ್ಯಪನ ಆಶ್ರಮಕ್ಕೆ ತೆರಳಿದರು. ಕಶ್ಯಪನ ಆಶ್ರಮದಲ್ಲಿದ್ದು ನಿಯಮಪೂರ್ವಕವಾಗಿ ಸ್ವಾಧ್ಯಾಯದಲ್ಲಿ ಸ್ವಧರ್ಮದಲ್ಲಿ ನಿರತರಾಗಿದ್ದು, ಭಗವಂತನ ಅವತಾರದ ಶುಭ ಸಂದರ್ಭ ಯಾವಾಗ ಬರೋದಿದೆ ಅನ್ನೋದನ್ನ ಕಾಯ್ತಾ ಅಲ್ಲೇ ಇದ್ರು. ಅದಿತಿ ದೇವಿಯು ಒಂದು ದಿವ್ಯ ಸಂವತ್ಸರಗಳು, ದೇವಮಾನದಿಂದ 1000 ವರ್ಷಗಳ ಪರ್ಯಂತವಾಗಿ ಗರ್ಭವನ್ನು ಧರಿಸಿದ್ದು. 1000 ವರ್ಷಗಳು ದಿವ್ಯ ವರ್ಷಗಳು ಪೂರ್ಣವಾದ ಬಳಿಕ ನಾರಾಯಣನನ್ನ ತನ್ನ ಗರ್ಭದಲ್ಲಿ ಆಕೆ ಪ್ರಕಟಪಡಿಸಿದಳು. ಅಲ್ಲಿಗೆ 69ನೇ ಅಧ್ಯಾಯ ಮುಕ್ತಾಗಿದೆ. 70ನೇ ಅಧ್ಯಾಯದಲ್ಲಿ ಅದಿತಿಯ ಗರ್ಭದಿಂದ ಪ್ರಕಟನಾದಂತಹ ಪರಮಾತ್ಮನನ್ನ ಎಲ್ಲ ಪ್ರಜಾಪತಿಗಳು ಮತ್ತು ಸಪ್ತರ್ಷಿಗಳು ನಮಸ್ಕಾರ ಮಾಡಿದರು. ಭರದ್ವಾಜ, ಕಶ್ಯಪ, ಗೌತಮ ಮೊದಲಾದವರು ಅವನನ್ನ ಸಂದರ್ಶನ ಮಾಡಬೇಕು ಅಂತ ಅಲ್ಲಿಗೆ ಆಗಮಿಸಿದರು. ವಸಿಷ್ಠನ ಮಗನಾದಂತಹ ಶಕ್ತಿ, ಸ್ತಂಭ, ಕಾಶ್ಯಪ, ಕಪಿವಂತ ಮೊದಲಾದವರು ಆಗಮಿಸಿದರು. ಗಾರ್ಗ್ಯ, ಪೃಥು, ಜನ್ಯ, ವಾಮನ, ದೇವಬಾಹು ಮೊದಲಾದವರು, ಬ್ರಹ್ಮವರ್ಚಸ, ಸೋಮವರ್ಚಸ, ತೃಣಪ, ಕಾರ್ಷಿ ಮೊದಲಾದವರು ಆ ಪರಮಾತ್ಮನ ಕೀರ್ತನೆಯನ್ನು ಮಾಡ್ತಿದ್ರು. 15 ಜನ ಗಂಧರ್ವರು, 16ನೇವರಾಗಿ ನಾರದರು, ಹಾಹಾ ಹೂಹು ಅನ್ನುವಂಥ ದೇವಸಭೆಯ ಗಂಧರ್ವರು, ಮಹಾತೀರಕ್ಷ ಅಂತ ಹಂಸ, ಇವರು ಕೂಡ ಅಲ್ಲಿ ಉಪಸ್ಥಿತರಾಗಿದ್ದರು. ಅಪ್ಸರೆಯರು ಆ ಸಂದರ್ಭದಲ್ಲಿ ನರ್ತನವನ್ನು ಮಾಡಿದರು. ಅನೂಕ, ಜಾಮಿ, ಮಿಶ್ರಕೇಶಿ, ಅಲಂಬುಷ, ಮರೀಚಿ, ಶುಚಿಕಾ, ಅಸಿತಾ, ಸುಬಾಹು, ಸುಪ್ರಿಯಾ, ಸುಭಗ, ಊರ್ವಶಿ, ಚಿತ್ರಲೇಖ ಮೊದಲಾದಂತಹ ಅಪ್ಸರೆಯರು ಅಲ್ಲಿ ನರ್ತನ ಮಾಡಿದವರು. 12 ಆದಿತ್ಯರು, 14 ರುದ್ರರು ಎಲ್ಲರೂ ಕೂಡ ನಾಗರು, ಸರ್ಪಗಳೆಲ್ಲರೂ ಕೂಡ ಕೈ ಮುಗಿದುಕೊಂಡು ಭಗವಂತನ ಸ್ತೋತ್ರ ಮಾಡಿದರು. ಚತುರ್ಮುಖ ಬ್ರಹ್ಮನು ಕೂಡ ಪರಮಾತ್ಮನನ್ನ ಸ್ತೋತ್ರ ಮಾಡಿ ತನ್ನ ಲೋಕಕ್ಕೆ ತೆರಳಿದೆ. ಆ ಪರಮಾತ್ಮ ಆಕೆಯ ಗರ್ಭದಲ್ಲಿ ಪ್ರಕಟನಾಗಿದ್ನಲ್ಲ, ಅವನು ಕುಳ್ಳನಾಗಿದ್ದ. ವಾಮನ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಕುಳ್ಳ ಅಂತ ಅರ್ಥ. ವಕ್ಷಸ್ಥಳದಲ್ಲಿ ಶ್ರೀವತ್ಸ ಅನ್ನುವಂಥ ಲಾಂಛನವಿತ್ತು. ಅಪ್ಸರೆಲ್ಲರೂ ಕೂಡ ಪರಮಸುಂದರನಾದಂತಹ ವಾಮನನನ್ನ ಕಣ್ಣು ಮಿಟುಕಿಸದೆ ನೋಡ್ತಾ ಇದ್ರು. ದಿವಿ ಸೂರ್ಯ ಸಹಸ್ರಸ್ಯ ಭಗದ್ಭವೇ ಜುಗಪದುಸ್ಥಿತ ಯದಿಭಾ ಸದಶಿ ಸಾಕ್ಷಾತ್ ಭಾಸಸ್ತಸ್ಯ ಮಹಾತ್ಮನಃ. ಭಗವದ್ಗೀತೆಯಲ್ಲಿ ಇಂಥದೇ ಶ್ಲೋಕ ಬರೋದು. ಪರಮಾತ್ಮನ ವಿಶ್ವರೂಪ ದರ್ಶನ ಆದಾಗ ಆಕಾಶದಲ್ಲಿ 1000 ಸೂರ್ಯರು ಏಕಕಾಲದಲ್ಲಿ ಹುಟ್ಟಿದ್ರೆ ಎಂಥ ಪ್ರಕಾಶ ಅಲ್ಲಿ ಕಂಡು ಬರಬೇಕು, ಅಂಥ ಪ್ರಕಾಶ ವಾಮನ ರೂಪಿ ಪರಮಾತ್ಮನ ಶರೀರದಿಂದ ಹೊರಹೊಮ್ಮಿತು ಅಂತಿದೆ. ಅದೇ ಶ್ಲೋಕ ಈ ಹರಿವಂಶದಲ್ಲಿ ಕೂಡ ಇದೆ. ಸಮಸ್ತ ದೇವತೆಗಳನ್ನು ಕುರಿತು ಈ ಮುಂದಿನಂತೆ ಮಾತನ್ನು ಹೇಳಿದ ಆ ವಾಮನ ರೂಪಿಯಾದಂತಹ ದೇವತೆಗಳೇ, ನಾನು ನಿಮಗೆ ಯಾವ ಕಾರ್ಯವನ್ನು ಮಾಡಿಕೊಡ್ಬೇಕು, ಯಾವುದನ್ನು ಅಪೇಕ್ಷಿಸಿ ನೀವು ಇಲ್ಲಿಗೆ ಬಂದಿದ್ದೀರಿ? ಆಗ ಅವರೆಲ್ಲರೂ ಕೇಳ್ಕೊಂಡ್ರು. ದೈತ್ಯರಾಜನಾದಂತಹ ಬಲಿಚಕ್ರವರ್ತಿ ಮಹಾ ತೇಜಸ್ವಿಯಾಗಿದ್ದಾನೆ, ತಪಸ್ವಿಯಾಗಿದ್ದಾನೆ, ಬ್ರಹ್ಮನ ವರಪ್ರಭಾವದಿಂದ ನಮ್ಮ ಲೋಕಗಳನ್ನು ಕಿತ್ತುಕೊಂಡಿದ್ದಾನೆ. ಹಾಗಾಗಿ ನಮ್ಮನ್ನ ಕಾಪಾಡಬೇಕಾದದ್ದು ನಿನ್ನ ಕರ್ತವ್ಯ. ಋಷೀಣಾಂಚ ಹಿತಾರ್ಥಾಯ ಲೋಕಾನಾಂಚ ಸುರೇಶ್ವರ ಪ್ರಿಯಾರ್ಥಂ ಚ ತದಾಚ್ಛಾಹ ಕಶ್ಯಪಸ್ಯ ತಥೈವ ಚ. ಆಗ ಭಗವಂತ ಈ ಮುಂದಿನ ಮಾತನ್ನು ಹೇಳಿದ. ನಿಮ್ಮ ಗುರುಗಳಾದಂತಹ ಬೃಹಸ್ಪತಿಯು ಬಲಿಯ ಯಜ್ಞ ಮಂಟಪಕ್ಕೆ ನನ್ನನ್ನು ಕರೆದುಕೊಂಡು ಹೋಗಲಿ. ಆ ಯಜ್ಞ ಮಂಟಪಕ್ಕೆ ನಾನು ಹೋದ ಬಳಿಕ ಅವನ ಕಡೆಯಿಂದ 3 ಲೋಕಗಳನ್ನು ಕಿತ್ತುಕೊಳ್ಳುವಂತಹ ಉಪಾಯ ಏನು ಅನ್ನೋದನ್ನು ಆಲೋಚನೆ ಮಾಡ್ತೇನೆ. ಬೃಹಸ್ಪತಿಯು ಕೂಡಲೇ ಆ ವಾಮನ ಮೂರ್ತಿಯನ್ನ ಬಲಿಯ ಯಜ್ಞ ಮಂಟಪಕ್ಕೆ ಕರೆದೊಯ್ದ. ಅವನ ಸ್ವರೂಪದ ವರ್ಣನೆ ಹೀಗಿದೆ. ವಾಮನನ ಸ್ವರೂಪದ ವರ್ಣನೆ: ಮುಂಜ ಅನ್ನುವಂತಹ ಹುಲ್ಲಿನ
ಉಡಿದಾರವನ್ನು ಧರಿಸಿದ್ದ, ಯಜ್ಞೋಪವೀತವನ್ನು ಧರಿಸಿದ್ದ, ತಲೆಯ ಮೇಲೆ ಛತ್ರಿಯನ್ನು ಧರಿಸಿದ್ದ. ಅವೆಲ್ಲ ವಟುವಾದವನಿಗೆ ಇರಬೇಕಾದಂಥ ಲಕ್ಷಣಗಳು. ದಂಡ ಧ್ವಜಗಳನ್ನು ಧರಿಸಿದ್ದ. ಬಾಲಕನಾಗಿದ್ರೂ ಕೂಡ ಬ್ರಹ್ಮ ಮೊದಲಾದಂತಹ ದೇವತೆಗಳು ಆತನನ್ನ ಸ್ತೋತ್ರ ಮಾಡ್ತಿದ್ರು. ಕೂಡಲೇ ಆತ ಆ ವಾಮನ ರೂಪಿ ಪರಮ ಪುರುಷ ಯಜ್ಞ ಮಂಟಪವನ್ನು ಪ್ರವೇಶ ಮಾಡಿದ. ಬಲಿಯ ಯಜ್ಞಕ್ಕೆ ಪುರೋಹಿತರಾಗಿದ್ದಂತಹ, ಸಂರಕ್ಷಕರಾಗಿದ್ದಂತಹ ಶುಕ್ರಾಚಾರ್ಯ ಮೊದಲಾದಂತಹ ಋತ್ವಿಜರನ್ನ ತನ್ನ ತರ್ಕಬದ್ಧವಾದಂತಹ ಮಾತುಗಳಿಂದ ಮೂಕರನ್ನಾಗಿ ಮಾಡಿಬಿಟ್ಟ, ನಿರುತ್ತರನ್ನಾಗಿ ಮಾಡಿಬಿಟ್ಟ. ಈತ ಮಾತಾಡಲಿಕ್ಕೆ ಶುರು ಮಾಡಿದ್ಮೇಲೆ ಅವರೆಲ್ಲರೂ ಕೂಡ ಸ್ತಬ್ಧರಾಗಿಬಿಟ್ರು. ಏನು ಹೇಳಬೇಕಂತ ತಿಳಿಯಲಿಲ್ಲ ಅವರಿಗೆ. ಯಜ್ಞದ ಮಹತ್ವವನ್ನ ವೈದಿಕ ಸ್ತೋತ್ರಗಳ ಮೂಲಕ ವರ್ಣನೆ ಮಾಡಿದ. ಅದನ್ನು ನೋಡಿ ಬಲಿ ಈ ವಾಮನನ ವಾಕ್ಶಕ್ತಿ ಅದ್ಭುತವಾದದ್ದು ಅಂತ ಭಾವಿಸಿದ. ಎರಡೂ ಕೈಗಳನ್ನು ಜೋಡಿಸಿ ಆತನಿಗೆ ಮುಂದಿನಂತೆ ನಮಸ್ಕಾರ ಮಾಡಿದ. ವಿಪ್ರಶ್ರೇಷ್ಠನೇ, ನೀನು ಎಲ್ಲಿಂದ ಬಂದಿದ್ದಿ? ಯಾರ ಸುಪುತ್ರನಾಗಿದ್ದಿ? ಯಾವ ಪ್ರಯೋಜನಕ್ಕಾಗಿ ನೀನು ಇಲ್ಲಿಗೆ ಬಂದಿದ್ದೆ? ನಿನ್ನಂಥ ಬ್ರಾಹ್ಮಣನನ್ನು ನಾನು ಇಲ್ಲಿಯವರೆಗೂ ನೋಡೇ ಇಲ್ಲ, ಕೇಳೂ ಇರಲಿಲ್ಲ ನಿನ್ನಂಥ ಒಬ್ಬನನ್ನ. ಎಷ್ಟು ಬಾರಿ ನಿನ್ನನ್ನು ನೋಡಿದ್ರು ಕೂಡ ನನಗೆ ತೃಪ್ತಿ ಅನ್ನಿಸ್ತಿಲ್ಲ. ನಿನಗೆ ಯಾವ ಕಾರ್ಯ ಆಗಬೇಕಾಗಿದೆ ಅದನ್ನು ನಾನು ಮಾಡಿಕೊಡ್ತೀನಿ. ಅದಕ್ಕಾಗಿ ನಿನ್ನ ಹೃದ್ಗತವಾದಂತಹ ಅಭಿಪ್ರಾಯವನ್ನು ಹೇಳುವಂತ ಹೀಗೆ ಕೇಳ್ಕೊಂಡಾಗ ಬಲಿ ಮುಂದಿನಂತೆ ಉತ್ತರ ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ಅಲ್ಲಿಗೆ 70ನೇ ಅಧ್ಯಾಯ ಮುಕ್ತಾಯವಾಗಿದೆ. 71ನೇ ಅಧ್ಯಾಯದಲ್ಲಿ ವಾಮನ ರೂಪಿಯಾದಂತಹ ವಿಷ್ಣು ಬಲಿಯ ಯಜ್ಞವನ್ನು ಪ್ರಶಂಸೆ ಮಾಡುವ ವರ್ಣನೆ ಇದೆ. ಚಕ್ರವರ್ತಿಯೇ, ನೀನು ಮಾಡ್ತಿರುವಂತಹ ಯಜ್ಞ ಎಷ್ಟು ಅದ್ಭುತವಾಗಿದೆ. ಸಕಲ ರೀತಿಯಾದಂತಹ ಸಾಮಗ್ರಿಗಳನ್ನು ನೀನು ಸಿದ್ಧಪಡಿಸಿಕೊಂಡಿದ್ದಿ. ಯಾವ ರೀತಿಯಾದಂತಹ ನ್ಯೂನತೆಯೂ ಇಲ್ಲ. ಇಂದ್ರ, ಚಂದ್ರ, ವರುಣ ಮೊದಲಾದವರು ಮಾಡಿದಂತಹ ಯಜ್ಞಗಳಲ್ಲಿ ಎಲ್ಲವನ್ನೂ ಕೂಡ ನಿನ್ನ ಯಜ್ಞ ಮೀರಿಸಿದೆ. ಯಥಾ ಆಶ್ರಮಾಣಾಂ ಪ್ರವರೋ ಗೃಹಾಶ್ರಮಃ, ಯಥಾ ನರಾಣಾಂ ಪ್ರವರಾದ್ವಿಜಾತಯಃ, ಯಥಾ ಅಸುರಾಣಾಂ ಪ್ರವರೋ ಭವಾನಿಹ, ತಥಾ ಕ್ರತೂನಾಂ ಪ್ರವರೋಷ್ವಮೇಧಃ. ಎಲ್ಲ ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮ ಬಹಳ ಶ್ರೇಷ್ಠವಾದದ್ದು. ಮನುಷ್ಯರಲ್ಲಿ ಬ್ರಾಹ್ಮಣರು ಶ್ರೇಷ್ಠರಾದವರು ಮತ್ತು ದೇವತೆಗಳಲ್ಲಿ ನೀನು ಅಂದರೆ ಬಲಿಚಕ್ರವರ್ತಿ ಶ್ರೇಷ್ಠನಾದವನು. ಮತ್ತು ಎಲ್ಲ ಯಜ್ಞಗಳಲ್ಲಿ ಅಶ್ವಮೇಧ ಯಜ್ಞ ಬಹಳ ಶ್ರೇಷ್ಠವಾದದ್ದು. ಆ ದೈತ್ಯರಾಜನಂತ ಬಲಿ ಪರಮ ಹರ್ಷಿತನಾಗಿ ವಾಮನಿಗೆ ಹೇಳಿದ, ನಿನ್ನ ಅಪೇಕ್ಷೆಯನ್ನು ಮೊದಲು ಈಡೇರಿಸ್ಕೋ, ನೀನು ಯಾರ ಮಗ ಅನ್ನೋದನ್ನು ಹೇಳು. ಆಗ ವಾಮನ್ ಹೇಳಿದ, ನ ರಾಜ್ಯಂ ನಚ ಯಾನಾನಿ ನಚ ರತ್ನಾನಿ ನಚ ಸ್ತ್ರೀಯ ಕಾಮಯೇ ಯದಿ ತುಷ್ಟೋಸಿ ಧರ್ಮೇ ಚ ಯದಿತೇ ಮತಿ ಗುರುವರ್ಥಂ ಮೇ ಪ್ರಯಚ್ಛಸ್ವ ಪದಾನಿ ಕ್ರೀಡಿ ಜಾನವ. ದೈತ್ಯರಾಜನೇ, ನನಗೆ ರಾಜ್ಯ ಬೇಕಾಗಿಲ್ಲ, ವಾಹನಗಳು ಬೇಕಾಗಿಲ್ಲ, ರತ್ನ ವೈಡೂರ್ಯಗಳು ಬೇಕಾಗಿಲ್ಲ, ಸ್ತ್ರೀಯರು ಕೂಡ ಬೇಕಾಗಿಲ್ಲ. ನಿನಗೆ ನನ್ನ ಬಗ್ಗೆ ಸಂತೋಷ ಆಗಿರೋದು ಸತ್ಯವಾದರೆ ನನ್ನ ಗುರುವಿಗಾಗಿ ನಾನೊಂದು ಯಜ್ಞಶಾಲೆಯನ್ನ ನಿರ್ಮಾಣ ಮಾಡಬೇಕಾಗಿದೆ. 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ನನಗೆ ಕೊಟ್ಟ ಸಾಕು ಅಂತ ಕೇಳ್ಕೊಂಡ. ಆಗ ಬಲಿ ಅದನ್ನು ನೋಡಿ ನಕ್ಕ. ಕೇವಲ 3 ಹೆಜ್ಜೆಗಳಷ್ಟು ಭೂಮಿಯಿಂದ ನಿನಗೇನು ಪ್ರಯೋಜನ ಇದೆ? ಕೋಟಿ ಕೋಟಿ ಹೆಜ್ಜೆಗಳಷ್ಟು ಭೂಮಿಯನ್ನು ನಾನು ನಿನಗೆ ಕೊಡಬಲ್ಲೆ, ಅದನ್ನು ಕೇಳಿಕೋ. ಆಗ ಶುಕ್ರಾಚಾರ್ಯ ಬಲಿಗೆ ಹೇಳಿದರು, ಬಲಿ ಚಕ್ರವರ್ತಿಯೇ, ಇವನಿಗೆ ನೀನು ಏನನ್ನೂ ಕೊಡಬೇಡ. ಈತ ದೇವಶಿರೋಮಣಿಯ ಅಂತ ವಿಷ್ಣುವಾಗಿದ್ದಾನೆ. ಮಾಯೆಯಿಂದ ತನ್ನ ಸ್ವರೂಪವನ್ನು ಮರೆಮಾಚಿಕೊಂಡಿದ್ದಾನೆ. ಇವನಿಗೆ ನೀನು ದಾನ ಮಾಡಬೇಡ ಅಂತ ಹೇಳಿದ. ಆಗ ಬಲಿ ಚಕ್ರವರ್ತಿ ಮುಂದಿನಂತೆ ಮಾತನ್ನು ಹೇಳಿದ, ಕಿಮತಃ ಪಾತ್ರಮಿಷ್ಯತೆ, ಸ್ವಯಂ ಭಗವಂತನೇ ಇಲ್ಲಿ ವಾಮನ ರೂಪದಿಂದ ಬಂದು ನನ್ನನ್ನು ದಾನಕ್ಕಾಗಿ ಪ್ರಾರ್ಥನೆ ಮಾಡ್ತಾನೆ ಅಂತ ಆದರೆ ಇದಕ್ಕಿಂತ ಹೆಚ್ಚಿನ ಪಾತ್ರ ನನಗೆ ಇನ್ಯಾವ ಕ್ಷಣದಲ್ಲಿ ಸಿಗಬಹುದು ಅಂತ ಹೀಗೆ ಹೇಳಿ ಕೈಯಲ್ಲಿ ಚಿನ್ನದ ಗಿಂಡಿಯನ್ನು ಎತ್ತಿ ದಾನದ ಸಂಕಲ್ಪವನ್ನು ಕೊಡಲಿಕ್ಕೆ ಅಂತ ಉದ್ಯುಕ್ತನಾದ. ವಿಪ್ರೇಂದ್ರ ಪ್ರಾಂಗುಖಸ್ಥಿಷ್ಟ ಸ್ಥಿತೋಸ್ಮಿ ಕಮಲೇಶಣ ಪ್ರತೀಚ್ಛ ದೇಹಿ ಕಿಂ ಭೂಮಿಂ ಕಿಂ ಮಾತ್ರ ಭೋ ಪದತ್ರಯಂ ದತ್ತಂ ಚ ಪಾದಯ ಜಲಂ ನೈವ ಮಿಥ್ಯಾ ಭವೇದ್ಗುರು. ಈ ಒಂದು ಶ್ಲೋಕ ಮತ್ತೊಂದು ಶ್ಲೋಕಾರ್ಥ, ಇದರಲ್ಲಿ ಅವರಿಬ್ಬರ ನಡುವಿನ ಸಂಭಾಷಣೆ.
ಪಿತ್ರೇಂದ್ರ ಪ್ರಾಂಗುಖ ಶ್ರೇಷ್ಠ, ಬ್ರಾಹ್ಮಣ ಶ್ರೇಷ್ಠನಾದಂಥ ವಾಮನನೇ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಲ್ಲು. ಅದಕ್ಕೆ ಅವನು ಉತ್ತರ ಹೇಳಿದ, ಸ್ಥಿತೋಸ್ಮಿ ಕಮಲೇಕ್ಷಣ, ಕಮಲೇಕ್ಷಣನಾದಂಥ ಬಲಿಯೇ ನೀನು ಹೇಳಿದಂತೆ ನಿಂತಿದ್ದೇನೆ. ಪ್ರತೀಚ್ಛ ದೇಹಿ ಕಿಂ ಭೂಮಿಂ, ಎಷ್ಟು ಪ್ರಮಾಣದ ಭೂಮಿ ಬೇಕು ಹೇಳು ಮತ್ತೆ ಅಂತ ಕೇಳಿದ. ಕಿಂ ಮಾತ್ರ, ಎಷ್ಟು ಪ್ರಮಾಣ ಬೇಕು. ಭೋಹೋ ಪದತ್ರಯಂ, 3 ಹೆಜ್ಜೆ ಸಾಕು ಅಂತ ಅವನಂದ. ದತ್ತಂ, ನಾನು ಅದನ್ನು ಕೊಟ್ಟೆ ಅಂತ ಹೇಳಿದ. ಪಾತಯ ಜಲಂ, ಹಾಗಾದ್ರೆ ನೀರು ಬಿಡು ಅಂತ ವಾಮನ ಹೇಳಿದ. ನೈವಮಿಚ್ಛಾ ಭವೇದ್ ಗುರುಹು, ಗುರುವಿನ ಭಿಕ್ಷೆ ವ್ಯರ್ಥ ಆಗಬಾರದು, ಹಾಗೆ ಸ್ವೀಕಾರ ಮಾಡುವಂತ ಬಲಿಚಕ್ರವರ್ತಿ ಹೇಳಿದ. ಆಗ ಶುಕ್ರರು ಬಲಿಚಕ್ರವರ್ತಿಯೇ 3 ಹೆಜ್ಜೆ ಭೂಮಿಯನ್ನು ಇವನು ಕೊಡಬೇಡ. ಯಾಕೆ ಅಂತ ಕೇಳಿದ್ರೆ, ಇವನು ಯಾರು ಅಂತ ನಾನು ತಿಳ್ಕೊಂಡಿದ್ದೇನೆ. ಮತ್ತೊಮ್ಮೆ ಹೇಳಿದ ಶುಕ್ರಾಚಾರ್ಯ, ಒಮ್ಮೆ ಹೇಳಿದ್ದೆ ಯಾರು ಅಂತ ಕೇಳಿದ್ರೆ ಇವನು ಸ್ವಯಂ ವಿಷ್ಣುವಾಗಿದ್ದಾನೆ. ಹಾಗಾದ್ರೆ ಇವನು ವಿಷ್ಣುವೇ ಆಗಿದ್ದಾಗ ಇದು ನನಗೆ ಅತ್ಯಂತ ಸಂತೋಷದ ವಿಷಯ. ನೀನು ವಂಚಿತನಾದೆ ಅಂದ ಶುಕ್ರಾಚಾರ್ಯ. ನಾನು ವಂಚಿತನಾಗಿದ್ದ, ನಾನು ಧನ್ಯನಾದೆ ಅಂತಂದ ಆ ಬಲಿಚಕ್ರವರ್ತಿ. ವಿಷ್ಣು ಸರ್ವಥಾ ಕೃತಕೃತ್ಯನಾದವನು, ಯಾರಿಂದಲೂ ಅವನು ಏನೂ ಆಗಬೇಕಾದ ಪ್ರಯೋಜನವಿಲ್ಲ. ಆದರೂ ಯಜ್ಞದಲ್ಲಿ ಯಾಚಕನಾಗಿ ನನ್ನ ಬಳಿಗೆ ಬಂದಿದ್ದಾನೆ ಅಂತಾದರೆ ಅವನಿಗೆ ನಾನು ನನ್ನ ಸರ್ವಸ್ವವನ್ನು ಅರ್ಪಣೆ ಮಾಡ್ತೇನೆ. ಅವನಿಗೆ ಅರ್ಪಣೆ ಮಾಡಬಾರ್ದು ಅಂತ ವಸ್ತುವೇ ನನ್ನಲ್ಲಿ ಯಾವುದೂ ಇಲ್ಲ. ಆಗ ವಾಮನ ಹೇಳಿದ, ನಾನು ಹಿಂದೆ ಹೇಳಿದಂತೆ 3 ಹೆಜ್ಜೆ ಭೂಮಿ ನನಗೆ ಸಾಕು, ಇದಕ್ಕಿಂತ ಮಿಗಿಲಾಗಿ ನನಗೇನೂ ಬೇಕಾಗಿಲ್ಲ. ಬಲಿಚಕ್ರವರ್ತಿ ಆ ಮಾತನ್ನು ಕೇಳಿ ಚಿನ್ನದ ಗಿಂಡಿಯನ್ನು ಮೇಲೆತ್ತಿಕೊಂಡು ನೀರನ್ನು ಹಾಕಿದ. ಆ ನೀರನ್ನು ಸ್ವೀಕಾರ ಮಾಡಲಿಕ್ಕಾಗಿ ವಾಮನ ತನ್ನ ಕೈಯನ್ನು ಮುಂದೆ ಚಾಚಿದ. ಕೈಯಲ್ಲಿ ನೀರು ಬೀಳುವುದರಲ್ಲಿದ್ದಾಗ ಮತ್ತೊಬ್ಬ ವ್ಯಕ್ತಿ ಅಡ್ಡ ಬಂದ. ಅವನು ಯಾರೆಂದು ಪ್ರಹ್ಲಾದ, ಈ ಬಲಿ ಚಕ್ರವರ್ತಿಯ ಅಡ್ಡನಾದಂಥ ಪ್ರಹ್ಲಾದ, ಅವನು ಅಡ್ಡ ಬಂದ. ವಾಮನ ರೂಪಿಯಾದಂತಹ ಈ ಬ್ರಹ್ಮಚಾರಿಯ ಕೈಯಲ್ಲಿ ದಾನ ಕೊಡೋದಕ್ಕಾಗಿ ನೀರು ಬಿಡಬೇಡ, ನಿನ್ನ ಪಿತಾಮಹನಾದಂತಹ ನನ್ನ ತಂದೆ ಆದಂತಹ ಹಿರಣ್ಯಕಶಿಪುವನ್ನು ಕೊಂದವನು ಇವನೇ, ಈಗ ಇವನೇ ನಿನ್ನನ್ನು ವಂಚನೆ ಮಾಡಲಿಕ್ಕೆ ಬಂದಿದ್ದಾನೆ, ಕೊಡಬೇಡ ಅಂತಂದ. ಆಗ ಬಲಿಚಕ್ರವರ್ತಿ ಹೇಳಿದ, ನನಗೆ ಬಹಳ ಸಂತೋಷದ ವಿಷಯ ಅದು. ಹಾಗಾದ್ರೆ ಇದಕ್ಕಿಂತ ಸೌಭಾಗ್ಯವೇನಿದೆ? ಮೇಲಾಗಿ ನಾನು ಯಜ್ಞದಲ್ಲಿ ದೀಕ್ಷಿತನಾಗಿದ್ದೇನೆ, ಯಾರು ಏನು ಕೇಳಲು ಕೊಡಬೇಕಾದ್ದು ನನ್ನ ಕರ್ತವ್ಯ. ಆದರೂ ಪ್ರಹ್ಲಾದ ತನ್ನ ಪ್ರಯತ್ನವನ್ನು ಮುಂದುವರೆಸಿದ. ಇವನು ಸಾಧಾರಣ ಬ್ರಾಹ್ಮಣ ಶಿಶು ಆಗಿರ್ಲಿಕ್ಕಿಲ್ಲ. 3 ಹೆಜ್ಜೆಯನ್ನು ಕೇಳುವುದರ ಮೂಲಕ ನಿನ್ನನ್ನು ಇವನು ವಂಚನೆ ಮಾಡ್ತಾನೆ. ಹಾಗಾಗಿ ಎಚ್ಚರಿಕೆಯಿಂದಿರುವಂತ ಮತ್ತೆ ಆ ಪ್ರಹ್ಲಾದ ಹೇಳಿದ. ಹಿಂದೆ ನನ್ನ ಆಪ್ತನಾದಂಥ ಹಿರಣ್ಯಕಶಿಪುವನ್ನು ಕೊಲ್ಲಕ್ಕೆ ನರಸಿಂಹರೂಪಿಯಾದ ಭಗವಂತ ಬಂದಾಗ ಅವನ ಸ್ವರೂಪ ಹೇಗಿತ್ತು ಅಂತ ನನಗೆ ಗೊತ್ತಿತ್ತು. ನಾನು ಅದನ್ನು ಸಮೀಪದಿಂದ ನೋಡಿದವನು. ಅವಾಗ ಆ ಲಕ್ಷಣಗಳೆಲ್ಲ ಈ ವಾಮನ ರೂಪಿಯಾದಂತಹ ವಿಷ್ಣುವಿನ ಶರೀರದಲ್ಲಿ ಕಾಣ್ತೇವೆ. ಹಾಗಾಗಿ ದಾನ ಕೊಡಬೇಡ ಅಂತಂದ್ರೆ ಈ ಮೊಮ್ಮಗ ಕೇಳಲಿಲ್ಲ. ಮತ್ತೆ ಅದನ್ನ ಆ ಅಜ್ಜನನ್ನೇ ಗದರಿಸಿದ, ಪ್ರಹ್ಲಾದನನ್ನ. ಕೊಡುವಂತ ಒಬ್ಬ ಯಾಚನೆ ಮಾಡಿದಾಗ ಅದನ್ನು ನಾನು ಕೊಡದೆ ಹೋದ್ರೆ ನಾವು ಸರ್ವನಾಶಕ್ಕೆ ಒಳಗಾಗ್ತೀವಿ, ದಾರಿದ್ರ್ಯಕ್ಕೆ ಒಳಗಾಗ್ತೀವಿ. ಬ್ರಾಹ್ಮಣರಾದವರಿಗೆ ದಾನ ಕೊಡ್ತೀನಿ ಅಂತ ಪ್ರತಿಜ್ಞೆ ಮಾಡಿ ಮುಂದೆ ಅದನ್ನು ಕೊಡದೇ ಇದ್ರೆ ಅಸತ್ಯ ಭಾಷಣ ಮಾಡಿದಂತಾಯ್ತು. ಅದರ ಫಲವಾಗಿ ಬಂಧು ಮಿತ್ರರ ಸಮೇತವಾಗಿ ನಾವು ನರಕಕ್ಕೆ ಹೋಗಬೇಕಾಗ್ತದೆ. ಹಾಗಾಗಿ ನನಗೆ ಅಪಕೀರ್ತಿ ಬೇಡ, ಅಸತ್ಯವಾದಂತಹ ಕಳಂಕ ನನಗೆ ಬೇಡ. ನಾನು ಇಡೀ ಭೂಮಂಡಲವನ್ನು ಬೇಕಾದ್ರೂ ನಿನಗೆ ಕೊಡ್ತೇನೆ. ಮುಂದೆ ಬಲಿಚಕ್ರವರ್ತಿ ವಾಮನನಿಗೆ ಹೇಳಿದ, 3 ಹೆಜ್ಜೆಗಳು ಬಹಳ ಕ್ಷುದ್ರವಾದದ್ದು, ನಿಮಗೆ ಅದರಿಂದ ಏನು ಪ್ರಯೋಜನ ಇದೆ? 4,000ಗಳಿಂದ ಕೂಡಿದಂತಹ ಸಮಗ್ರವಾದ ಭೂಮಂಡಲವನ್ನೇ ಬೇಕಾದ್ರೆ ನಿಮಗೆ ದಾನ ಕೊಡ್ತೇನೆ. ಆಗ ಅವನು ಮತ್ತೆ ಹೇಳಿದ, ನನಗದು ಬೇಡ, 3 ಹೆಜ್ಜೆಗಳಿಂದ ನಾನು ಸಂತುಷ್ಟನಾಗ್ತೇನೆ. ಬಲಿ ತನ್ನ ಚಿನ್ನದ ಗಿಂಡಿಯಿಂದ ನೀರು ಬಿಟ್ಟು ಕೂಡಲೇ ಆ ವಾಮನ ರೂಪಿ ಪರಮಾತ್ಮ ತನ್ನ ಶರೀರವನ್ನು ಹಿಗ್ಗಿಸಿಕೊಂಡ. ತನ್ನ ಅದ್ಭುತವಾದಂತಹ ವಿಶ್ವರೂಪವನ್ನು ಆತನಿಗೆ ತೋರಿಸಿದ. ಭೂಲೋಕವೇ ಆತನ ಕಾಲಾಗಿತ್ತು, ಸ್ವರ್ಗಲೋಕ ಆತನ ಶಿರಸ್ಸಾಗಿತ್ತು. ಸೂರ್ಯಚಂದ್ರರು ಆತನ ಕಣ್ಣಿನ ರೂಪದಲ್ಲಿದ್ದರು, ಪಿಶಾಚ ರಾಕ್ಷಸರು ಆತನ ಕಾಲು ಬೆರಳ ರೂಪದಲ್ಲಿದ್ದರು, ಗುಷ್ಯಕರು ಆತನ ಬೆರಳುಗಳ ರೂಪದಲ್ಲಿದ್ದರು, ಮೊಣಕಾಲುಗಳಲ್ಲಿ ವಿಶ್ವೇ ದೇವತೆಗಳಿದ್ದರು, ಮತ್ತು ಕಣಕಾಲುಗಳಲ್ಲಿ ಸಾಧ್ಯರಿದ್ದರು, ವಿರಾಟ್ ಪುರುಷನ ಉಗುರುಗಳಲ್ಲಿ ಯಕ್ಷರು, ಲೇಖ ಅನ್ನುವಂಥ ಹೆಸರಿನ ದೇವತೆಗಳು ಮತ್ತು ಅಪ್ಸರೆಯರಿದ್ದರು. ಮಿಂಚು ಆತನ ದೃಷ್ಟಿಯಾಗಿತ್ತು, ಸೂರ್ಯನ ಕಿರಣಗಳು ಆತನ ಕೇಶಗಳಾಗಿದ್ದವು,
ನಕ್ಷತ್ರಗಳು ಆತನ ರೋಮಕೂಪಗಳಾಗಿದ್ದವು, ದಿಕ್ಕುಗಳು ಆತನ ಕಿವಿಗಳಾಗಿದ್ದವು, ಉಪದಿಕ್ಕುಗಳು ಆತನ ತೋಳುಗಳಾಗಿದ್ದವು, ಅಶ್ವಿನಿ ಕುಮಾರರು ಆತನ ಕಿವಿ ರಂಧ್ರಗಳಾಗಿದ್ದರು. ಮಹಾಪರನಾದಂಥ ವಾಯು ಆ ವಿರಾಟ್ ಪುರುಷನ ನಾಸಿಕವಾಗಿದ್ದ, ಮೂಗಿನ ರೂಪದಲ್ಲಿದ್ದ. ಚಂದ್ರ ಸಕಲ ಲೋಕಕ್ಕೆ ಆಹ್ಲಾದಕತೆಯನ್ನು ಉಂಟು ಮಾಡುವಂಥ ಚಂದ್ರ ಆ ವಿರಾಟ್ ಪುರುಷನ ಮನಸ್ಸಿನ ಪ್ರಸನ್ನತಾ ರೂಪದಲ್ಲಿದ್ದ. ಧರ್ಮವೇ ಆತನ ಮನಸ್ಸಾಗಿತ್ತು, ಸತ್ಯವು ಆತನ ಮಾತಿನಲ್ಲಿತ್ತು, ಸರಸ್ವತಿ ಆತನ ನಾಲಿಗೆ ಮೇಲೆ ನಲಿತಿದ್ಲು. ಮಹಾದೇವಿಯಾದಂತಹ ದೈತ್ಯರ ತಾಯಿಯಾದಂತಹ ದಿತಿದೇವಿ ಆತನ ಕುತ್ತಿಗೆಯ ರೂಪದಲ್ಲಿದ್ದಳು. ಸೂರ್ಯ ಆತನ ದವಡೆಯ ರೂಪದಲ್ಲಿದ್ದ. ಸ್ವರ್ಗವು ನಾಭಿಯ ರೂಪದಲ್ಲಿತ್ತು. ಮಿತ್ರ ಮತ್ತು ತ್ವಷ್ಟೃಗು ಇವರು ಆತನ ಹುಬ್ಬಿನ ರೂಪದಲ್ಲಿದ್ದರು. ಅಗ್ನಿಯು ಆ ತ್ರಿವಿಕ್ರಮನ ಮುಖರೂಪದಲ್ಲಿದ್ದ. ಪ್ರಜಾಪತಿಯು ಆತನ ಗುಹೇಂದ್ರಿಯರ ರೂಪದಲ್ಲಿದ್ದ. ಭಗವಂತನಾದಂತಹ ಬ್ರಹ್ಮ ವಿರಾಟ್ ಪುರುಷನ ಹೃದಯನಾಗಿದ್ದ. ಕಶ್ಯಪ ಮುನಿಯೇ ಆತನ ಗುಹೇಂದ್ರಿಯದ ಮತ್ತೊಂದು ರೂಪವಾಗಿದ್ದ. ವಿರಾಟ್ ಪುರುಷನ ಪೃಷ್ಠಭಾಗದಲ್ಲಿ ವಸುದೇವತೆಗಳಿದ್ದರು. ಕಾಲಿನ ಸಂಧಿಗಳಲ್ಲಿ ಮರು ದೇವತೆಗಳು, ಸಮಸ್ತ ಛಂದೋಭಿಮಾನ ದೇವತೆಗಳು ಆ ಮಹಾಪುರುಷನ ಹಲ್ಲುಗಳಾಗಿದ್ದರು. ನಕ್ಷತ್ರಗಳು ಆತನ ಕಾಂತಿಯಾಗಿತ್ತು. ಅವನ ಎರಡು ತೊಡೆಗಳಲ್ಲಿ ಕೂಡ ಮಹಾದೇವನಾದಂತಹ ರುದ್ರನಿದ್ದ. ಮಹಾಸಾಗರವೇ ಆ ತ್ರಿವಿಕ್ರಮನ ಧೈರ್ಯದ ರೂಪವನ್ನು ತಾಳಿತ್ತು. ಗಂಧರ್ವರು ಮತ್ತು ಸರ್ಪಗಳು ಆತನ ಹೊಟ್ಟೆಯಲ್ಲಿ ಹುದುಗಿದ್ದರು. ಲಕ್ಷ್ಮಿ, ಮೇಧ, ಧೃತಿ, ಕಾಂತಿ ಸಮಸ್ತ ವಿದ್ಯೆಗಳು ವಿರಾಟ್ ಪುರುಷನ ಕಟಿ ಪ್ರದೇಶದಲ್ಲಿದ್ದವು. ಪರಮಾತ್ಮನ ಪರಂಧಾಮ ಎನಿದ ಆ ತ್ರಿವಿಕ್ರಮನ ಹಣೆಯ ರೂಪದಲ್ಲಿತ್ತು. ಸಮಗ್ರವಾದ ಜ್ಯೋತಿರ್ಗಣಗಳು, ತಪಸ್ಸು, ಇಂದ್ರ ಇವರೆಲ್ಲರೂ ಕೂಡ ಆ ವಿರಾಟ್ ಪುರುಷನ ತೇಜಸ್ಸು ಅಂತ ವರ್ಣನೆ ಮಾಡ್ತಾರೆ. ಸ್ತನೌ ಕಕ್ಷೌ ಚ ವೇದಾಶ್ಚ ಓಷ್ಠೌ ಚಾಸ್ಯ ಮುಖಾಸ್ಥಿತಾಃ ಇಷ್ಟಯ ಪಶುಬಂಧಾಶ್ಚ ದ್ವಿಜಾನಾಂ ಚೇಷ್ಟಿತಾನಿ ಚ. 4 ವೇದಗಳು ಆ ಮಹಾಪುರುಷನ ಎದೆ ಭಾಗದಲ್ಲಿದ್ದವು. ಯಜ್ಞಗಳು ಆತನ ತುಟಿಯ ಭಾಗದಲ್ಲಿದ್ದವು. ಮತ್ತು ಯಜ್ಞದಲ್ಲಿ ಬ್ರಹ್ಮಜ್ಞಾನಿಗಳಾದವರು ಮಾಡುವಂಥ ಕರ್ಮಗಳು ಆ ವಿರಾಟ್ ಪುರುಷನ ವಿವಿಧ ಅಂಗಗಳಾಗಿದ್ದವು. ಹೀಗೆ ಆ ವಾಮನ ರೂಪಿಯಾದಂಥ ಪರಮಾತ್ಮನ ತನ್ನ ಶರೀರವನ್ನು ವಿಸ್ತಾರ ಮಾಡಿಕೊಂಡು ಆ ವಿಶ್ವರೂಪವನ್ನು ತೋರಿಸಿದ ಕೂಡಲೇ ದೇವತೆಗಳು, ದೈತ್ಯರೆಲ್ಲರೂ ಕ್ರುದ್ಧರಾಗಿ ಪತಂಗಗಳು ಉರಿಯುವಂತಹ ಅಗ್ನಿಯ ಕಡೆಗೆ ಬಂದು ಬೀಳುವಂತೆ ಆ ತ್ರಿವಿಕ್ರಮ ಕಡೆಗೆ ಬಂದರು ಅನ್ನೋದಿಗೆ 71ನೇ ಅಧ್ಯಾಯ ಮುಕ್ತಾಯವಾಗಿದೆ. 72ನೇ ಅಧ್ಯಾಯದಲ್ಲಿ ಅಲ್ಲಿ ಬಂದಂತಹ ದೈತ್ಯರ ನಾಮಧೇಯಗಳ ವರ್ಣನೆ ಇದೆ. ಕಾಲಕಾಕ್ಷ, ವೃತ್ರ ಮೊದಲಾದಂತಹ ದೈತ್ಯರು ಅಲ್ಲಿಗೆ ಬಂದರು. ನಾನಾ ರೀತಿಯಾದಂತಹ ಆಯುಧಗಳನ್ನು ಅವರು ಧರಿಸಿದ್ರು. ಕೆಲವರು ಆಮೆಯ ಮುಖದವರು, ಕೆಲವರು ಕೋಳಿ, ಕೆಲವರು ಒಂಟೆ, ಕತ್ತೆ, ಬೆಕ್ಕಿನ ಮುಖದವರಿದ್ದರು. ಕೆಲವರು ಚಕ್ರವಾಕ ಪಕ್ಷಿ, ಕೆಲವರು ಉಡದ ಮುಖದವರು, ಕೆಲವರು ಎಮ್ಮೆಯ ಮುಖದವರಿದ್ದರು. ಕೆಲವರು ನಾರು ಮಡಿಗಳನ್ನು ಧರಿಸಿದ್ರು. ಕೆಲವರು ರೇಷ್ಮೆಯ ವಸ್ತ್ರಗಳನ್ನು ಧರಿಸಿದ್ರು. ತ್ರಿವಿಕ್ರಮನ ಬಳಿಗೆ ಸಾರಿ ಆತನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಅವರೆಲ್ಲರೂ ಕೂಡ ಬಂದರು. ಆ ದೈತ್ಯರನ್ನೆಲ್ಲ ಆತ ಸಂಹಾರ ಮಾಡಿದ. ಸಂಹಾರ ಮಾಡಿ 3 ಲೋಕವನ್ನು ತನ್ನ ಪಾದಗಳಿಂದ ಅಳೆದು ಇಂದ್ರನಿಗೆ ಕೊಟ್ಟು ಬಿಟ್ಟ. ಸುತಲ ಅನ್ನುವಂತಹ ಹೆಸರಿನ ಪಾತಾಳ ಲೋಕವನ್ನು ಬಲಿಗೆ ದಾನ ಮಾಡಿದ. ಸುತಲ ಲೋಕದಲ್ಲಿ ನೀನು ಇದ್ದು ಅಲ್ಲಿಯೇ ರಾಜ್ಯಭಾರವನ್ನು ಮಾಡುವಂತ ಆತನಿಗೆ ಹೇಳಿಕೊಟ್ಟ. ಮುಂದೆ ಬಲಿಯು ಆ ವಿಷ್ಣುವಿಗೆ ಕೇಳಿಕೊಂಡ, ದೇವದೇವನೇ, ಈಗ ನನ್ನ ಕರ್ತವ್ಯ ಏನು ಅಂತ ನೀನು ನಿರ್ದೇಶ ಮಾಡು. ಮಹಾರಾಕ್ಷಸನೇ, ನಿನ್ನ ವಿಷಯದಲ್ಲಿ ನಾನು ಸಂತುಷ್ಟನಾಗಿದ್ದೇನೆ. ನಿನಗೆ ಬೇಕಾದಂತಹ ವರಗಳನ್ನು ಕೇಳಿಕೋ. ನೀನು ನಿನ್ನ ಗುರುಗಳಾದಂತಹ ಶುಕ್ರಾಚಾರ್ಯರ ಆಜ್ಞೆಯನ್ನು ಯಾವತ್ತೂ ಯಾವ ಕಾರಣಕ್ಕೂ ಉಲ್ಲಂಘನೆ ಮಾಡಬಾರದು. ಈ ಪ್ರಕಾರವಾಗಿ ನೀನು ನಡ್ಕೊಂಡ್ರೆ ಸಮಸ್ತ ಶ್ರೇಯಸ್ಸನ್ನು ಪಡ್ಕೊಳ್ತೀವಿ ಅಂತ ಹೇಳಿ ಮುಂದುವರಿಸಿದ. ನೀನು ನನಗೆ ಭೂದಾನ ಮಾಡಿ ಪುಣ್ಯವನ್ನು ಪಡ್ಕೊಂಡಿರೋದ್ರಿಂದ ನಿನಗೆ ದೇವತೆಗಳಿಂದ ಇನ್ನು ಮುಂದೆ ಯಾವುದೇ ವಿಧವಾದಂಥ ಭಯವೂ ಇರೋದಿಲ್ಲ. ಸಮಸ್ತ ದೈತ್ಯರ ಜೊತೆಗೆ ಸೇರಿಕೊಂಡು ನೀನು ಪಾತಾಳ ಲೋಕಗಳಲ್ಲಿ ಒಂದಾದಂತಹ ಸುತಲ ಅನ್ನುವಂಥ ಲೋಕದಲ್ಲಿ ಇರಬೇಕು. ಆದರೆ ದೇವದೇವನಾದಂಥ ಇಂದ್ರನನ್ನ ನೀನು ಯಾವ ಕಾರಣಕ್ಕಾಗಿಯೂ ಕೂಡ ಇನ್ನು ಮುಂದೆ ವಿರೋಧ ಮಾಡಬಾರದು. ನನ್ನ ನಿರ್ದೇಶನದಂತೂ ನೀನು ನಡ್ಕೊಳ್ಬೇಕು. ಈ ಮರ್ಯಾದೆಯನ್ನು ನೀನು ಮೀರಿ ನಡೆದಿದ್ದಾದರೆ ದೇವತೆಗಳು ನಿನ್ನನ್ನು ನಾಗಪಾಶದಿಂದ ಬಂಧನ ಮಾಡ್ತಾರೆ. ಇಂದ್ರ ನಿನಗೆ ಸಹೋದರನಾಗಿದ್ದಾನೆ, ನನಗೂ ಆತ ಅಣ್ಣನಾಗಿದ್ದಾನೆ. ಅವನ ಶಾಸನದಂತೆ ನೀನು ನಡ್ಕೊಳ್ಬೇಕು.
ಬಲಿ ಮುಂದೇನಂತ ಹೇಳಿದೆ, ನಿನ್ನ ನಿರ್ದೇಶನದಂತೆ ನಾನು ನಡ್ಕೊಳ್ತೀನಿ, ಆದ್ರೆ ನನ್ನ ಜೀವನ ನಿರ್ವಹಣಕ್ಕಾಗಿ ನನಗೊಂದು ವೃತ್ತಿ ಬೇಕಲ್ಲ, ಅದನ್ನು ಏನ್ ಮಾಡಬೇಕು ಅಂತ ಕೇಳಿದ. ಮಮ ಅನ್ನಮಶನಂ ದೇವ ಪ್ರಾಶನಾರ್ಥಂ ಅರಿಂದಮ, ನನ್ನ ಭೋಜನಕ್ಕಾಗಿ ಭೋಜ್ಯ ಪದಾರ್ಥ ಯಾವುದರಿಂದ ಆಗ್ತದೆ ಅದನ್ನೊಂದು ದೊರಕಿಸಿಕೊಡೋದು, ನನಗೆ ಅಕ್ಷಯ ತೃಪ್ತಿ ಆಗಲಿಕ್ಕೆ ಏನು ಕಾರಣ ಅದನ್ನು ಹೇಳು ಅಂತ ಕೇಳಿದಾಗ ಅದನ್ನು ಹೇಳಿದ. ದೈತ್ಯ ಚಕ್ರವರ್ತಿಯೇ, ಬ್ರಹ್ಮಜ್ಞಾನಿಗಳಾದಂಥ ವ್ಯಕ್ತಿಗಳನ್ನ ಕರೆಯದೇ ಮಾಡಿದ ಶ್ರಾದ್ದ ಮತ್ತು ಬ್ರಹ್ಮಚರ್ಯವಿಲ್ಲ ಪಾಲನೆ ಇಲ್ಲದೆ ಮಾಡಿದಂತಹ ಅಧ್ಯಯನ, ದಕ್ಷಿಣೆ ಇಲ್ಲದೆ ಮಾಡುವಂಥ ಅಂದ್ರೆ ಪುರೋಹಿತರಾದವರಿಗೆ ದಕ್ಷಿಣೆ ಕೊಡದೆ ಮಾಡುವಂಥ ಯಜ್ಞಗಳು, ಸರಿಯಾದ ಪುರೋಹಿತರಿಲ್ಲದೆ ಮಾಡುವಂಥ ಹೋಮಗಳು, ಶ್ರದ್ಧೆ ಇಲ್ಲದೆ ಮಾಡುವಂಥ ದಾನ ಮತ್ತು ಸರಿಯಾದ ಸಂಸ್ಕಾರವಿಲ್ಲದೆ ಮಾಡಿದಂಥ ಯಜ್ಞ ಪದಾರ್ಥಗಳು, ಇವ್ಯಾವು ದೇವತೆಗಳಿಗೆ ಮುಟ್ಟೋದಿಲ್ಲ, ಅವೆಲ್ಲ ಮುಟ್ಟಬೇಕಾದ್ದು ನಿನಗೆ. ಇದು ಬಲಿಚಕ್ರವರ್ತಿಗೆ ಸಮಾಧಾನ ಮಾಡಿದಂತ ಆಯ್ತು. ಅಲ್ಲಿ ತಿಳ್ಕೊಳ್ಬೇಕಾದ್ದೇನೆಂದ್ರೆ, ಬ್ರಹ್ಮಜ್ಞಾನಿ ಇಲ್ಲದೆ ಮಾಡಿದಂಥ ಶ್ರಾದ್ದ, ಬ್ರಹ್ಮಚರ್ಯ ಪಾಲನೆ ಇಲ್ಲದೆ ಮಾಡುವಂತಹ ಜೈನ ಇತ್ಯಾದಿಗಳು ರಾಕ್ಷಸರಿಗೆ ಸಲ್ಲಬೇಕಾಗುತ್ತೆ. ಬಲಿಚಕ್ರವರ್ತಿ ರಾಕ್ಷಸ ಕುಲದಲ್ಲಿ ಹುಟ್ಟಿದವನಷ್ಟೇ, ಮೂಲತಃ ಆತ ನೀಚನೇನಲ್ಲ, ಭಗವಂತನ ಭಕ್ತನಾದವನು. ಆದರೂ ಸದ್ಯ ರಾಕ್ಷಸರ ಅಧಿಪತಿ ಆಗೋದ್ರಿಂದ ಅವನಿಗೆ ಇವೆಲ್ಲದರ ಫಲ ಅವನಿಗೆ ಹೋಗಿ ಮುಟ್ಲಿ, ಅದು ದೇವತೆಗಳಿಗೆ ಮುಟ್ಟೋದು ಬೇಡ, ದೈತ್ಯರಿಗೆ ಮುಟ್ಲಿ ಅಂತ ಭಗವಂತ ವ್ಯವಸ್ಥೆ ಮಾಡಿದ ಅಂತ ಅದರ ಅಂತರಾರ್ಥ ಇದ್ದಿರಬೇಕು ನನ್ನ ಕಲ್ಪನೆಯಂತೆ. ಇದು ಬಲಿಚಕ್ರವರ್ತಿಗೆ ಮಾಡಿದ ವ್ಯವಸ್ಥೆ ಆಯಿತು. ನಮಗೆ ಕೊಟ್ಟಂತ ಎಚ್ಚರಿಕೆ ಏನಂದ್ರೆ, ಅಧ್ಯಯನ ಮಾಡುವವರಿಗೆ, ಶ್ರಾದ್ದ ಮಾಡುವವರಿಗೆ, ಯಜ್ಞ ಮಾಡುವವರಿಗೆ, ಪೂಜೆ ಮಾಡುವವರಿಗೆ ಬ್ರಹ್ಮಜ್ಞಾನಿಗಳನ್ನು ಕರಿಬೇಕು. ನಾವು ಕೇವಲ ಕಾಟಾಚಾರಕ್ಕಾಗಿ ಮಹಾ ಅಮಾವಾಸ್ಯೆ ಇವತ್ತಾದ್ರಿಂದ ಆ ಶ್ರಾದ್ದದ ಮಹತ್ವದ ಬಗ್ಗೆ ಹೇಳಬೇಕಾಯಿತು, ಅದಕ್ಕಾಗಿ ಹೇಳಿದೆ. ಉಳಿದ ದಾನ ನೀವು ಆಕಸ್ಮಿಕವಾಗಿ ಯಾರಿಗೋ ಒಬ್ರಿಗೆ ಕೊಡ್ಬೋದು ಅಂತ ಒಂದು ವ್ರತ ಮಾಡಿದ್ರೆ, ವ್ರತದ ಉದ್ಯಾಪನೆ ಮಾಡಿದ್ರಿ, ಯಾರಿಗೋ ಒಬ್ರಿಗೆ ದಾನ ಕೊಡಬೇಕಾಯ್ತು ಅಂತ ಸ್ವಲ್ಪ ಕೊಟ್ಬಿಡ್ಬೋದು ಹೆಚ್ಚು ಕಡಿಮೆ, ಅದು ಬಹಳ ಶ್ರೇಷ್ಠನೇನಾಗಿರ್ಬೇಕಾಗಿಲ್ಲ. ಆದರೆ ಪಿತೃ ಕಾರ್ಯ ಏನಿದೆ ಅದು ದೇವತಾ ಕಾರ್ಯಗಳಿಗಿಂತ ಬಹಳ ಶ್ರೇಷ್ಠವಾಗುತ್ತೆ. ಅದನ್ನು ನಾವು ಬೇಕಾದಷ್ಟು ಬಾರಿ ಹರಿವಂಶದ ಪರ್ವದಲ್ಲೇ ನಾವು ಹಿಂದೆ ನೋಡಿದ್ದೀವಿ. ಹಾಗಾಗಿ ಶ್ರಾದ್ದಕ್ಕೆ ಬಹಳ ಎಚ್ಚರಿಕೆಯಿಂದ ಬ್ರಹ್ಮಜ್ಞಾನಿಗಳಾದಂಥವ್ರನ್ನ ಕರೆಸಬೇಕು, ಅಯೋಗ್ಯರಾದವರನ್ನ ಶ್ರಾದ್ದಕ್ಕೆ ಕರೆಸಲೇಬಾರದು ಅಂತ ಶಾಸ್ತ್ರ ಅಷ್ಟು ಸ್ಪಷ್ಟವಾಗಿ ನಿರ್ದೇಶನ ಕೊಡೋದಿದೆ. ಹಾಗಾಗಿ ಬ್ರಹ್ಮಜ್ಞಾನಿ ಇಲ್ಲದೆ ಮಾಡುವಂಥ ಶ್ರಾದ್ದ ಇದೆ, ಅದರ ಫಲ ಅದು ಸದ್ವಿನಿಯೋಗ ಆಗದೆ ದೇವತೆಗಳಿಗೆ ಮುಟ್ಟದೆ, ಅಯೋಗ್ಯರಿಗೆ ಹೋಗಿ ಮುಟ್ಟುತ್ತದೆ. ಬರೇ ಬಲಿಚಕ್ರವರ್ತಿಗೆ ಮುಟ್ಟಿದ್ರೆ ಅಡ್ಡಿ ಇಲ್ಲ, ಅವನ ಹಿಂದೆ ಅನುಯಾಯಿ ಇದ್ದಾರಲ್ಲ ದೈತ್ಯರ, ಅದಕ್ಕೆ ಇಲ್ಲ, ಅದಕ್ಕೆ ಎರಡು ಜವಾಬ್ದಾರಿ ಏನಂದ್ರೆ, ಶ್ರಾದ್ದ ಮಾಡುವಂಥ ಯಜಮಾನರು ನೀವು ಮತ್ತು ನಾವು ಸರಿಯಾದ ಬ್ರಹ್ಮಜ್ಞಾನಿಯನ್ನ ಮೊದಲಿಂದಲೇ ಹುಡುಕಬೇಕು. ನಾಳೆ ಶ್ರಾದ್ದ ಅಂದ್ರೆ ಇವತ್ತು ಕರ್ಕಾಡಬಾರದು ಒಂದು. ಇನ್ನೊಂದು, ನಾವು ಬ್ರಾಹ್ಮಣರಾದವರು ಪೌರೋಹಿತ್ಯ ಮಾಡಿಸುವವರು, ಪ್ರವಚನ ಹೇಳುವವರು ಸರಿಯಾದ ಬ್ರಾಹ್ಮಣರಾಗಿ ಉಳಿಬೇಕು. ಇಬ್ಬರಿಗೂ ಜವಾಬ್ದಾರಿ ಅದು. ಇದು ಪುರೋಹಿತರಾದವರು, ಪಂಡಿತರಾದವರು ಸರಿಯಾಗಿ ಉಳಿಬೇಕನ್ನೋದು ಅವ್ರದ್ದು ಜವಾಬ್ದಾರಿ, ಅವ್ರನ್ನ ಸರಿಯಾಗಿ ಉಳಿಸ್ಬೇಕಾದದ್ದು ಸಮಾಜದ ಜವಾಬ್ದಾರಿ. ಅವಸರದಿಂದ ಶ್ರಾದ್ದ ಮಾಡ್ರಿ ಅಂತ ಅವ್ರನ್ನ ಒತ್ತಡ ಹೇರಬಾರ್ದು, ಸರಿಯಾಗಿ ಶ್ರಾದ್ದ ಮಾಡ್ರಿ ಅಂತ ಅವ್ರನ್ನ ಹುರಿದುಂಬಿಸ್ಬೇಕು. ನಾವು ಸರಿಯಾಗಿ ಶ್ರಾದ್ದ ಮಾಡಿಸೋದಾದ್ರೆ ಅಷ್ಟೇ ಬರ್ತೀವಿ ಅಂತ ಅವರು ಅನ್ಬೇಕು. ಈ ಥರದೆಲ್ಲ ನೀವು ಎಷ್ಟು ದಕ್ಷಿಣೆ ಕೊಡ್ತೀರಿ ಅನ್ನೋದು ಮುಖ್ಯ ಅಲ್ಲ, ಸರಿಯಾಗಿ ಯಾವುದೇ ಕುಂದು ಕೊರತೆ ಇಲ್ಲದೆ, ಕಾಲದ ಅವಸರವಿಲ್ಲದೆ ಸರಿಯಾಗಿ ಶ್ರಾದ್ದ ಮಾಡ್ರಿ ಅಂತ ನೀವು ಕೇಳ್ಕೋಬೇಕು. ನಾನು ಶ್ರಾದ್ದ ಸರಿಯಾಗಿ ಮಾಡಿಸ್ತೀನಿ, ಅದು ಸರಿಯಾಗಿ ನೀವು ಕೂತ್ಕೊಂಡು ಶ್ರಾದ್ದ ಮಾಡೋದಾದ್ರೆ ನೀವು ಯಜಮಾನ್ರೆ ನಾ ಬರ್ತೀನಿ ಅಂತ ಪುರೋಹಿತ ಅನ್ಬೇಕು. ಅದಕ್ಕೆ ಬೇಕಾದಂಥ ತಾಳ್ಮೆ, ಅದಕ್ಕೆ ಬೇಕಾದಂಥ ಜ್ಞಾನಗಳನ್ನು ಆತ ತನ್ನ ಅಧ್ಯಯನ ಕಾಲದಿಂದಲೂ ರೂಢಿಸ್ಕೊಳ್ಬೇಕು. ಅದಿಲ್ಲದೇ ಇದ್ರೆ ಅದು ಅಂಥ ಪುರೋಹಿತರಿಗೆ ಅಂಥ ಯಜಮಾನರು, ಅಂಥ ಯಜಮಾನರಿಗೆ ಅಂಥ ಪುರೋಹಿತರು, ಅದಕ್ಕೆ ಬೇರೆ ಪರಿಹಾರವಿಲ್ಲ ಅಂತ ಅದು ಇಬ್ಬರದ್ದು ಜವಾಬ್ದಾರಿ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಬ್ರಹ್ಮಚರ್ಯವಿಲ್ಲದೆ, ಬ್ರಹ್ಮಚರ್ಯದ ಪಾಲನೆ ಇಲ್ಲದೆ ಮಾಡುವಂಥ ಅಧ್ಯಯನ. ಅಧ್ಯಯನ ಅಂದರೆ ನಾವು ಮಾಹಿತಿ ಸಂಗ್ರಹ ಮಾಡಿ ಯಾವುದೋ ವೃತ್ತಿ ಮಾಡ್ತೀವಲ್ಲ, ವೃತ್ತಿ ಮಾಡೋದಕ್ಕಾಗಿ ಅಧ್ಯಯನ ಏನು ಮಾಡ್ತೀವಲ್ಲ ಅದು ಅಧ್ಯಯನವೇ ಅಲ್ಲ. ಅದು ಮನುಷ್ಯನ ವ್ಯಕ್ತಿತ್ವದ ಪರಿಪೂರ್ಣತೆಗಾಗಿ ಮಾಡುವಂಥ ಅಧ್ಯಯನ ಏನಿದೆ ಅದೇ ಅಧ್ಯಯನ. ಆ ಅಧ್ಯಯನವನ್ನು ಮಾಡಬೇಕಾದ್ರೆ ಸರಿಯಾದ ಬ್ರಹ್ಮಚರ್ಯ ಇಟ್ಕೊಂಡು ಆ ಅಂಥ ಅಧ್ಯಯನ ಮಾಡಬೇಕು. ಅದಿಲ್ಲದೆ ಇದ್ದರೆ ಆ ಅಧ್ಯಯನದ ಫಲವೆಲ್ಲ ಅದು ರಾಕ್ಷಸರಿಗೆ ಹೋಗಿ ಮುಟ್ತದೆ. ಮತ್ತೊಂದು ಮಾತನ್ನು ಹೇಳಿದ ಭಗವಂತ, ದೈತ್ಯೇಂದ್ರನೇ, ನನ್ನನ್ನು ದ್ವೇಷ ಮಾಡುವಂಥ ರಾಕ್ಷಸರೇನಿದ್ದಾರೆ, ನನ್ನ ಭಕ್ತರನ್ನು ದ್ವೇಷ ಮಾಡುವಂಥ ರಾಕ್ಷಸರೇನಿದ್ದಾರೆ,
ಅವ್ರಿಗೆ ಯಾವ ಪುಣ್ಯ ಇದೆಯೋ ಆ ಎಲ್ಲ ಪುಣ್ಯ ನಿನಗೆ ಬಂದು ಮುಟ್ತದೆ. ನೀನೇನು ಹೆದರಬೇಕಾಗಿಲ್ಲ. ಸುತರ ಲೋಕದಲ್ಲಿ ನೀನು ಕೂತಿದ್ರು ನಿನಗೆ ಬೇಕಾದಂತಹ ಎಲ್ಲ ರೀತಿಯಾದಂತಹ ಅನುಕೂಲಗಳು ತಾನಾಗಿ ಅಲ್ಲಿ ಬಂದು ಒದಗುತ್ತವೆ. ಕ್ರಯ ವಿಕ್ರಯಗಳಲ್ಲಿ ಆಸಕ್ತರಾದಂತಹ ಅಗ್ನಿಹೋತ್ರಿಗಳು, ಅಗ್ನಿಹೋತ್ರಿ ಅಂತ ನೀವು ಸರ್ನೆ ಅಂತ ಹೇಳಿರ್ಬೇಕು ಬ್ರಾಹ್ಮಣರಿಗೆ. ಅಗ್ನಿಹೋತ್ರಿಗಳು ಅಂದ್ರೆ ಏನಂದ್ರೆ ದಿನನಿತ್ಯ ಮನೆಯಲ್ಲಿ ಅಗ್ನಿ ಇಟ್ಕೊಂಡಿರ್ತಾರೆ. ನಾವು ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಆಗುವಂತರಿ ಯಜ್ಞ ಮಾಡ್ತಿರ್ತೀವಿ ನಮ್ಮಂಥವ್ರ. ಆದ್ರೆ ಬ್ರಾಹ್ಮಣರಾದವರು ದಿನನಿತ್ಯ ಅಗ್ನಿಹೋತ್ರ ಮಾಡ್ಬೇಕು ಅಂತಿದೆ. ಅಗ್ನಿ ಅಂದ್ರೆ ಗೊತ್ತಿದ್ದಂತೆ ಎಲ್ಲರಿಗೂ ಅಗ್ನಿ. ಅಗ್ನಿಹೋತ್ರಿ ಅಂದ್ರೆ ಹವನ ಮಾಡುವನು ಅಂತ ಅರ್ಥ. ದಿನನಿತ್ಯ ಅಗ್ನಿ ಯಜ್ಞ ಮಾಡಬೇಕು. ಎಲ್ಲಾದ್ರೂ ಹೋದ್ರೆ ಅಗ್ನಿಯನ್ನು ತಗೊಂಡು ಹೋಗ್ಬೇಕು, ಅಥವಾ ಎಲ್ಲರೂ ಹೋದ್ರೆ ಸಾಯಂಕಾಲ ತಿರುಗಿ ಬರಬೇಕು ಅಂತ ವಿಶಿಷ್ಟವಾದಂತಹ ನಿಯಮಗಳು ಅದಕ್ಕೆಲ್ಲ. ಆ ಅಗ್ನಿಹೋತ್ರಿ ಆದವನು ಕ್ರಯ ವಿಕ್ರಯಗಳಲ್ಲಿ ಆಸಕ್ತನಾಗಿಬಿಟ್ರೆ, ತನ್ನ ಪೌರೋಹಿತ್ಯ ತನ್ನ ಜ್ಞಾನ ಇತ್ಯಾದಿಗಳನ್ನ ದುಡ್ಡು ತೆಗೆದುಕೊಂಡು ಇನ್ನೊಬ್ಬರಿಗೆ ಮಾರಿಬಿಟ್ರೆ ಅಂಥವ್ರಿಗೂ ಅದರಿಂದ ಏನು ಫಲ ಇಲ್ಲ. ಆ ಫಲ ಎಲ್ಲ ಮುಟ್ಟೋದು ಈ ದೈತ್ಯರಿಗೆ. ಹೀಗೆ ಭಗವಂತ ಹೇಳಿದ ಕೂಡಲೇ ಬಲಿಚಕ್ರವರ್ತಿ ಅದನ್ನೆಲ್ಲ ಒಪ್ಪಿ ಆತನ ನಿರ್ದೇಶನದಂತೆ ಪಾತಾಳೋಕಕ್ಕೆ ಹೋಗಿ ಸೇರಿಕೊಂಡು ಅಲ್ಲಿ ತನ್ನ ಶಾಸನವನ್ನ ಮುಂದುವರಿಸಿದ. ವಿಷ್ಣುವು ಭೂಮಂಡಲದ ರಾಜ್ಯಗಳನ್ನು ವಿಭಾಗ ಮಾಡಿದ. ಇಂದ್ರನ ಪೂರ್ವ ದಿಕ್ಕನ್ನು ಇಂದ್ರನಿಗೆ ಕೊಟ್ಟ, ಯಮನದ್ದಾದಂತಹ ದಕ್ಷಿಣ ದಿಕ್ಕವನ್ನ ಆತನಿಗೆ ಕೊಟ್ಟ, ಪಶ್ಚಿಮ ದಿಕ್ಕನ್ನ ವರುಣನಿಗೆ, ಉತ್ತರ ದಿಕ್ಕನ್ನ ಕುಬೇರನಿಗೆ ಕೊಟ್ಟ. ಅಧೋಲೋಕಗಳನ್ನ ನಾಗರಾಜನಾದಂತಹ ಶೇಷನಿಗೆ, ಚಂದ್ರನಿಗೆ ಊರ್ಧ್ವ ದಿಕ್ಕನ್ನ. ದೇವತೆಗಳೆಲ್ಲರೂ ಕೂಡ ಆ ಭಗವಂತನ ಅನುಗ್ರಹದಿಂದ ಸಂತೋಷಪಟ್ಟರು. 7 ಹೆಡೆಗಳಿಂದ ಕೂಡಿದಂತಹ ಕಂಬಲ ಮತ್ತು ಅಶ್ವತರ ಜಾತಿಯ ನಾಗಪಾಶಗಳಿಂದ ಆ ವಿರೋಚನ ಕುಮಾರನಾದಂತಹ ಬಲಿಯನ್ನ ಬಂಧನ ಮಾಡಿ, ನಾಗಪಾಶಗಳಿಂದ ಆತನನ್ನು ಬಂಧನ ಮಾಡಿದಂತೆ ಬಲಿಯನ್ನ ಬಂಧನ ಮಾಡಿ ಪಾತಾಳ ಲೋಕದಲ್ಲಿ ಅಂದ್ರೆ ಸುತರ ಲೋಕದಲ್ಲಿ ಆತನನ್ನು ತಗೊಂಡೋಗಿ ನಿಲ್ಲಿಸಿದ. ನಾರದರು ಅವನ ಬಳಿಗೆ ಆಗಮಿಸಿದ್ರು. ಬಲಿಯು ನಾಗಪಾಶನ ಬದ್ಧನಾಗಿ ಸಂಕಟ ಪಡ್ತಾ ಇದ್ದ. ಅದನ್ನು ನೋಡಿದ್ರು. ಬಲಿರಾಜನೇ, ಸರ್ಪ ಬಂಧನದಿಂದ ಮುಕ್ತನಾಗಲಿಕ್ಕಾಗಿ ಒಂದು ಉಪಾಯವನ್ನು ನಿನಗೆ ಹೇಳ್ತೇನೆ. ಭಗವಂತನಂತಹ ವಾಸುದೇವನನ್ನು ಸ್ತೋತ್ರ ಮಾಡು, ಶೀಘ್ರವಾಗಿ ಬಂಧ ಮುಕ್ತನಾಗ್ತಿ ಅಂತ ಹೇಳಿದ ಕೂಡಲೇ ಆ ಬಲಿಚಕ್ರವರ್ತಿಯು ಮೋಕ್ಷ ವಿಂಶಕ ಅನ್ನುವಂಥ ಒಂದು ಹೆಸರಿನ ಸ್ತೋತ್ರವನ್ನ ನಾರದರಿಂದ ಉಪದೇಶ ರೂಪವಾಗಿ ಪಡೆದುಕೊಂಡು ಮನಸ್ಸನ್ನು ಮತ್ತು ಇಂದ್ರಿಯವನ್ನು ನಿಗ್ರಹಿಸಿಕೊಂಡು ದಿವ್ಯವಾದಂತಹ ಸ್ತೋತ್ರವನ್ನ ಜಪ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಓಂ ನಮೋ ಸ್ವನಂತಪತಯೇ ಅಕ್ಷಯಾಯ ಮಹಾತ್ಮನೆ ಜಲೇಶಯಾಯ ದೇವಾಯ ಪದ್ಮನಾಭಾಯ ವಿಷ್ಣುವೇ ಅನ್ನುವಂಥ ಈ ಸ್ತೋತ್ರ ಇದೆ. ಆ ಭಗವನ್ ಕಾಲಕಾಲಸ್ಥಂ ತೇನ ಸತ್ಯೇನ ಮೋಕ್ಷಯ. ಪ್ರತಿಯೊಂದು ಶ್ಲೋಕದ ಕೊನೆಯ ಪಾದದಲ್ಲಿ ಭಗವಂತನೇ ನನ್ನನ್ನು ನೀನು ಬಂಧನದಿಂದ ಪಾರು ಮಾಡುವಂತ ಕೇಳಿಕೊಂಡಂತಹ ವರ್ಣನೆ ಇದೆ. ಭಗವಂತನ ದಶಾವತಾರದ ರೂಪಗಳನ್ನ ವರ್ಣನೆ ಮಾಡಿದಂತಹ ಸ್ತೋತ್ರವಿದೆ. ದೀರ್ಘತಮಸ ಅನ್ನುವಂಥ ಋಷಿ ಗುರುವಿನ ಶಾಪದಿಂದಾಗಿ ಹುಟ್ಟು ಕುರುಡನಾಗಿದ್ದ. ನಿನ್ನ ಕೃಪೆಯಿಂದಾಗಿ ಆತ ಕಣ್ಣುಗಳನ್ನು ಪುನಃ ಪಡೆದುಕೊಂಡ. ಅಂಥ ನೀನು ನನ್ನನ್ನು ಬಂಧನದಿಂದ ಮುಕ್ತಗೊಳಿಸು. ಬಲಿಯ ಪ್ರಾರ್ಥನೆಯಂತೆ ಶಂಖ, ಚಕ್ರ, ಗದ, ಪದ್ಮ, ಶಾರ್ಂಗ, ಧನುಸ್ಸು, ಗರುಡ ಈ ಎಲ್ಲ ದೇವತೆಗಳು ಭಗವಂತನ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿದರು, ಬಲಿಯನ್ನು ಬಂಧ ಮುಕ್ತಗೊಳಿಸು ಅಂತ ಹೇಳಿ. ಭಗವಂತನು ಕೂಡ ಗರುಡನಿಗೆ ಆಜ್ಞಾಪನೆ ಮಾಡಿದ, ಆ ಬಲಿಯನ್ನು ಬಂಧ ಮುಕ್ತಗೊಳಿಸು ಅಂತ ಹೇಳಿ. ಗರುಡ ತನ್ನ ರೆಕ್ಕೆಗಳನ್ನು ಬಿಡಿಸಿಕೊಂಡು ಪಾತಾಳ ಲೋಕಕ್ಕೆ ಬಂದ. ಗರುಡ ಬಂದ ಕೂಡಲೇ ಗರುಡನ ಭಯದಿಂದ ಆ ನಾಗಗಳೆಲ್ಲವೂ ಕೂಡ ದೈತ್ಯನನ್ನು ಬಿಟ್ಟು ಭೋಗವತಿ ಎನ್ನುವಂತಹ ಪಟ್ಟಣಕ್ಕೆ ಹೊರಟು ಹೋದವು. ಎಲ್ಲ ಐಶ್ವರ್ಯವನ್ನು ಕಳೆದುಕೊಂಡಿದ್ದಂತಹ ದುಃಖಿತನಾಗಿದ್ದಂತಹ ಬಲಿಯನ್ನು ಕುರಿತು ಗರುಡ ಮುಂದಿನ ಮಾತನ್ನಿದ. ದಾನವರಾಜನೇ, ನಾಗಪಾಶಗಳಿಂದ ಮುಕ್ತನಾದಂತಹ ನೀನು ಪಾತಾಳ ಲೋಕದಲ್ಲಿ ವಾಸ ಮಾಡಿಕೊಂಡಿರಬೇಕು. ಇದು ಭಗವಂತನಾದಂತಹ ವಿಷ್ಣುವಿನ ಆಜ್ಞಾಪನೆಯಾಗಿದೆ. ಆ ಪಾತಾಳ ಲೋಕವನ್ನು ಬಿಟ್ಟು ಒಂದು ಹೆಜ್ಜೆಯೂ ಕೂಡ ನೀನು ಹೊರಗೆ ಕಾಲಿಡಬಾರದು. ಹೊರಗೆ ಕಾಲಿಟ್ಟರೆ ನಿನ್ನ ತಲೆಯು 100 ಚೂರುಗಳಾಗಿ ಒಡೆದು ಹೋಗ್ತದೆ. ಇದು ಭಗವಂತನ ಆದೇಶ ಆಗಿದೆ. ಆಗ ಬಲಿ ಮುಂದೆ ಗರುಡನಿಗೆ ಹೇಳಿದ, ಭಗವಂತನ ನಿಯಮಗಳಿಗೆ ಒಳಪಟ್ಟು ನಾನು ಇರ್ತೇನೆ. ಭಗವಂತ ನನ್ನ ಜೀವನೋಪಾಯಕ್ಕಾಗಿ
ಒಂದು ಯಾವುದಾದ್ರೂ ಉಪಾಯವನ್ನು ಕಲ್ಪಿಸಿಕೊಡ್ಬೇಕು. ಹಿಂದೆ ಕೇಳಿದ್ದ, ಈಗ ಮತ್ತೊಮ್ಮೆ ಕೇಳಿದ ಅಷ್ಟೇ. ಆಗ ಗರುಡ ಹೇಳಿದ, ಭಗವಂತ ಸ್ವಯಂ ನಿನಗೆ ಕಣ್ಣಿಗೆ ಕಾಣಿಸ್ಕೊಂಡಿದ್ದ, ಹಿಂದೆ ನಿನಗೆ ಬೇಕಾದಂತಹ ಉಪಾಯವನ್ನು ಕಲ್ಪಿಸಿಕೊಟ್ಟಿದ್ದ, ಈಗ ಮತ್ತೆ ಕೇಳ್ತಿದ್ದಿ? ಯಾರು ಪ್ರಾಯಶ್ಚಿತ್ತವನ್ನು ತಿಳಿದುಕೊಳ್ಳದೆ ದೇವತಾ ಕಾರ್ಯಗಳನ್ನೆಲ್ಲ ಮಾಡ್ತಾರ, ಅಂದ್ರೆ ಯಶಸ್ವಿಚಾಚನಾಮೋಕ್ಷ ತಪಃಪೂಜಾ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಮ್ಯಾತಿ ಅಂತ ಹೇಳ್ತೀವಲ್ಲ, ಕೊನೆಗೆ ನ್ಯೂನಾತಿ ರೇಖೆಗಳನ್ನ ತಿಳ್ಕೊಂಡು ನಾವೆಲ್ಲ ಕೆಲಸಗಳನ್ನು ಮಾಡಬೇಕು. ಅದನ್ನು ತಿಳ್ಕೊಳ್ಳದೆ ಮಾಡುವಂತಹ ಕೆಲಸಗಳು, ಪುರೋಹಿತರನ್ನು ಇಟ್ಕೊಳ್ಳದೆ ಮಾಡುವಂಥ ಕೆಲಸಗಳು, ದಾಂಭಿಕವಾಗಿ ಪ್ರದರ್ಶನಕ್ಕಾಗಿ ಮಾಡುವಂಥ ಯಜ್ಞಗಳು, ಇವೆಲ್ಲವೂ ಕೂಡ ನಿನಗೇ ಬಂದು ತರುತ್ತವೆ, ಅವು ದೇವತೆಗಳಿಗೆ ಹೋಗೋದಿಲ್ಲ. ಅದನ್ನೆಲ್ಲ ಹಿಂದೆ ಭಗವಂತ ಹೇಳಿದ್ದಾನಲ್ಲ, ಬಹುಶಃ ಬಲಿಯು ಅದನ್ನು ಮರೆತಿದ್ನೇನ ಅಥವಾ ಆದರೂ ಕ್ಷೇತ್ರಕ್ಕೆ ಒಳಗಾಗಿರ್ಬೇಕು. ಗರುಡ ಅದನ್ನು ಮತ್ತೊಮ್ಮೆ ನೆನಪಿಸಿದ ಅಷ್ಟೇ. ನೀನು ಸುಖವಾಗಿ ಜೀವನ ಸಾಗಿಸಬಹುದು ಇವುಗಳ ಫಲದಿಂದ. ಗರುಡ ಅಲ್ಲಿಂದ ಮುಂದೆ ದೇವಲೋಕಕ್ಕೆ ಹೊರಟು ಹೋದ. ವೈಶಂಪಾಯನರು ಜನಮೇಜಯನಿಗೆ ಹೇಳಿದರು, ಯಾವ ಮನುಷ್ಯ ಸರ್ವ ಪಾಪ ಪರಿಹಾರಕವಾದಂತಹ ಈ ಮೋಕ್ಷ ವಿಂಶಕ ಅನ್ನುವಂಥ ಸ್ತೋತ್ರವನ್ನ ಪಠನ ಮಾಡ್ತಾನೋ ಆತ ಎಲ್ಲ ರೀತಿಯಾದಂತಹ ಆಪತ್ತುಗಳಿಂದ ಪಾಪಗಳಿಂದ ಪರಿಹೃತನಾಗ್ತಾನೆ. ಅದರ ಫಲವನ್ನು ಗಮನವಿಟ್ಟು ಕೇಳಿ ಎಲ್ಲರೂ. ಈ ಸ್ತೋತ್ರವನ್ನು ಶುದ್ಧಾಭಕ್ತಿಗಳಿಂದ ಪಠನ ಮಾಡಿದರೆ ಗೋಹತ್ಯೆಯಿಂದ ಬಂದಂತಹ ಪಾಪ, ಬ್ರಹ್ಮಜ್ಞಾನಿ ಆದಂತಹ ಭಾಗವತನನ್ನ ಕೊಂದಂತಹ ಪಾಪ ಪರಿಹಾರ ಆಗ್ತದೆ. ಮಕ್ಕಳಿಲ್ಲದೆ ಇದ್ದವನು ಮಕ್ಕಳನ್ನು ಪಡ್ಕೊಳ್ತಾನೆ. ಅಪುತ್ರೋ ಲಭತೆ ಪುತ್ರಂ ಕನ್ಯಾ ಅಚ್ಚ ಏವ ಈಪ್ಸಿತಂ ಪತಿಂ. ಕನ್ಯೆಯು ತನಗೆ ಅನುರೂಪನಾದಂತಹ, ತನಗೆ ಅಪೇಕ್ಷಿತನಾದಂತಹ ಪತಿಯನ್ನು ಪಡ್ಕೊಳ್ತಾಳೆ. ಎಲ್ಲರಿಗಿಂತ ಹೆಚ್ಚಾಗಿ ಗರ್ಭಿಣಿ ಸ್ತ್ರೀಯಾದವಳು ಈ ಸ್ತೋತ್ರವನ್ನು ಪಠನೆ ಮಾಡಿದರೆ ಅವಳಿಗೆ ಗರ್ಭದ ವೇದನೆ, ಕೆಲವು ಸರಿ ತೀವ್ರವಾದಂಥ ವೇದನೆ ಆ ಸಂದರ್ಭಕ್ಕೆ ಬಂದಿದ್ರೆ ಅವಳಾದರೂ ಅಥವಾ ಅವಳಿಗೆ ಅದನ್ನು ಪಠನೆ ಮಾಡಲಿಕ್ಕಾಗಿದ್ರೆ ಯಾರಾದರೂ ಒಬ್ಬರು ಸ್ತೋತ್ರವನ್ನು ಬಲ್ಲವರು ಅಲ್ಲಿ ಕೂತು ಅದನ್ನು ಪಠನೆ ಮಾಡಬೇಕು. ಪ್ರಸವ ವೇದನೆಯಿಂದ ಮುಕ್ತವಾಗಿ ಆಕೆ ಪುತ್ರನಿಗೆ ಜನ್ಮ ಕೊಡ್ತಾಳೆ. ಜ್ಞಾನಿಗಳಾದವರು, ಮೊದಲೇ ಜ್ಞಾನಿಗಳಾದವರು ಈ ಸ್ತೋತ್ರವನ್ನು ಮತ್ತಷ್ಟು ಶುದ್ಧಾಭಕ್ತಿಗಳಿಂದ ಪಠನ ಮಾಡಿದರೆ ಅವರು ಭಗವಂತನ ಧಾಮವನ್ನು ತಲುಪ್ತಾರೆ. ಸಮಸ್ತ ಕಾಮನೆಗಳನ್ನು ಇದು ಕೊಡುವಂಥ, ಈಡೇರಿಸುವಂಥದ್ದು. ಬೆಳಗಾಗಿ ಎದ್ದು ಕೂಡಲೇ ಸ್ನಾನ ಮಾಡಿ ಶುಚಿರ್ಭೂತನಾಗಿ ಈ ಸ್ತೋತ್ರವನ್ನು ಪಠನ ಮಾಡಿದರೆ ಸಮಸ್ತ ಕಾಮನೆಗಳನ್ನು ಅದು ಕೊಡಬಲ್ಲಂಥದ್ದು. ಯಾವ ರಾಜನು ನಿಯಮಪೂರ್ವಕವಾಗಿ ವಿಷ್ಣುವಿನ ದಿವ್ಯವಾದಂತಹ ವಾಮನಾವತಾರದ ಕಥೆಯನ್ನು ಕೇಳ್ತಾನೋ ಆತ ತಾನು ತನ್ನ ಸಮಸ್ತ ಶತ್ರುಗಳನ್ನು ಗೆಲ್ಲುತ್ತಾನೆ. ಯಾವುದಾದ್ರೂ ಕಾರಣದಿಂದ ರಾಜ್ಯ ಭ್ರಷ್ಟನಾಗಿದ್ದರೆ ಆ ರಾಜ್ಯವನ್ನು ಕೂಡ ಮತ್ತೆ ಪಡ್ಕೊಳ್ತಾನೆ. ಸಮಸ್ತ ಪ್ರಾಣಿಗಳಿಗೂ ಸಮಸ್ತ ಪ್ರಜೆಗಳಿಗೂ ಆ ರಾಜ ಪ್ರಿಯನಾಗ್ತಾನೆ. ಪುತ್ರ ಪೌತ್ರ ಪ್ರಪೌತ್ರರಿಂದ, ಮಕ್ಕಳು ಮರಿಮಕ್ಕಳು ಮೊಮ್ಮಕ್ಕಳಿಂದ ಆತ ಸಂಪನ್ನನಾಗ್ತಾನೆ. ದಿವ್ಯವಾದಂತಹ ವಾಮನಾವತಾರದ ಕಥೆಯನ್ನು ಪಾರಾಯಣ ಮಾಡುವುದರಿಂದ ಭಗವಂತನಾದಂತಹ ದೇವದೇವನಾದಂತಹ ಜನಾರ್ದನನೇ ಪ್ರೀತನಾಗ್ತಾನೆ. ಇದನ್ನ ಸ್ವಯಂ ವೇದವ್ಯಾಸನೇ ನನಗೆ ತಿಳಿಸಿದ್ದಾರೆ ಅನ್ನೋದನ್ನ ವೈಶಂಪಾಯನರು ಜನಮೇಜಯನಿಗೆ ತಿಳಿಸಿದ್ರು ಅನ್ನೋರಿಗೆ ಹರಿವಂಶದ ಭವಿಷ್ಯ ಪರ್ವದ 72ನೇ ಅಧ್ಯಾಯ ಸಮಾಪ್ತ ಆಗಿದೆ.